ಮಿತ್ರರೇ, ನಾನು ಆಶಯ ಭಾಷಣ ಹೇಳೋದಕ್ಕಿಂತ ಒಂದು 2-3 ಘಟನೆಗಳನ್ನು ಹೇಳ್ತೇನೆ. ನಾನಾಗ 30-35 ವರ್ಷಗಳ ಹಿಂದೆ ಈ ಶಂಭುಲಿಂಗೇಶ್ವರ ದೇವಸ್ಥಾನದಲ್ಲಿ ಆಟ ಆಡ್ತಾ ಇದ್ದೆ. ಒಬ್ಬ ಅಜಾನುಭಾವು ವ್ಯಕ್ತಿ ಬಂದರು, ನನಗೆ ಚಿಕ್ಕದಾಗಿ ಗದರಿಸಿದರು. ನೀವು ಚೆನ್ನಾಗಿ ಓದು, ಆಟ ಸ್ವಲ್ಪ ಕಡಿಮೆ ಮಾಡು ಅಂತೇಳಿ 100 ರೂಪಾಯಿ ನೋಟನ್ನು ಕೊಡ್ತೀವಿ. ನನಗೆ ಆ 100 ರೂಪಾಯಿ ನೋಟಿನ ಕಿಮ್ಮತ್ತೇ ಗೊತ್ತಿಲ್ಲ. ಅದು ಎಷ್ಟು, ಏನು ಓದಿದ್ದು, ಏನು ಬರ್ತದೆ, ಆ 100 ರೂಪಾಯಿ ಕೊಟ್ಟು ನಾನು ಚೆನ್ನಾಗಿ ಓದೋರಿ ನೋಡಿ. ಇಲ್ಲ ಸರ್, ನನ್ನ ಮಾಸ್ತರ್ ಹೇಳಿದ್ದಾರೆ ಅಂತಂದರೆ, ನೀವು ಚೆನ್ನಾಗಿ ಓದೋದು ಹೇಳಿ ಮಾಸ್ತರ್ ಹೇಳಿದ್ದಾರೆ, ಇವ್ರು ಯಾರು ಹೇಳ್ತಾರೆ ಅಂತ ಹೇಳಿ ನಾನು ಕಡೆಗೆ ಯಾರು ಹುಡುಗ ನಿಮಗೆ ಯಾರು ಹುಡುಗ ನಮ್ಮ ತಂದೆ ಹೇಳಿ ನಿಮ್ಮ ಹುಡುಗ ಅಂತ ನಾನು ಹೆಂಗೆ ಹೇಳ್ತಾನೆ, ಅವನಿಗೆ ಚೆನ್ನಾಗಿ ಓದಿಸಿ ಹೇಳ್ತಾನೆ. ಕಡೆ ನಮ್ಮ ತಂದೆಯವ್ರು ಕಲಿಸಿ ಏನೋ SP ಅವರು ಅವ್ರಿಗೆ ಮಾತಾಡಿದ್ದೆ ಅಂತ ಕೇಳಿ. ಅಂದರೆ ನಾನು ಹೇಳೋದು SP ಅವರು ನನಗೊಬ್ಬರಿಲ್ಲ, ಸಣ್ಣ ಹುಡುಗರು ಯಾರು ಸಿಕ್ಕರು 100 ರೂಪಾಯಿ ಕೊಡ್ತಿದ್ರು, 50 ರೂಪಾಯಿ ಕೊಡ್ತಿದ್ರು. ಆ ಕಾಲದಲ್ಲಿ ಆ ನೋಟಿನ ಕಿಮ್ಮತ್ತೇ ಗೊತ್ತಿಲ್ಲ ನಮಗೆ. ಕೊಟ್ಟು ಓದು ಅಂತೇಳಿ ದುಡ್ಡು ಇರ್ತಿದ್ವಿ. ನಾನು ಆಗ 100 ರೂಪಾಯಿನ ತಗೊಂಡೋಗಿ ಡಬ್ಬಿಗೆ ಹಾಕೊಂಡು ಇಟ್ಕೊಂಡಿದ್ದೆ. ಪ್ರತಿದಿನ ನೋಡ್ತಿದ್ದೆ ಡಬ್ಬಿಗೆ 100 ರೂಪಾಯಿ ಇದೆ ಅನ್ನೋದು. ಅದನ್ನು ಖರ್ಚು ಮಾಡಲಿಲ್ಲ. ಆಮೇಲೆ ಅದನ್ನು ಶಿಕ್ಷಣಕ್ಕಾಗಿ ಬಳಸ್ಬೇಕು ಅಂತ ಹೇಳಿದ್ವಿ. ಆಮೇಲೆ ಆ 100 ರೂಪಾಯಿ ನಾನು ಖರ್ಚು ಮಾಡಲಿಕ್ಕೆ 5 ವರ್ಷ ಆಯಿತು. ನಾನು ಏನೋ ಒಂದು ಪೆನ್ಸಿಲ್ 10 ಪೈಸೆ ಸಿಗ್ತಿತ್ತು, ಒಂದು 50 ಪೈಸೆ ಬುಕ್ ಸಿಗ್ತಿತ್ತು, ಹೀಗೆ. ಆದರೆ ಆ 100 ರೂಪಾಯಿ ಇನ್ನೂ ಕೆಲವು ಉಳಿದಿದೆ, ಯಾಕಂದರೆ ನಾನು ಇನ್ನೂ ಓದಿ ಮುಗಿದಿಲ್ಲ. ಆಮೇಲೆ ನಮ್ಮ ತಂದೆಯವರು ಇಲ್ಲಿ ಹೈಸ್ಕೂಲ್ ಟೀಚರ್ ಇದ್ದರು, ಯಾರು ಅವರು ಹೈಸ್ಕೂಲಿಗೆ ಬಂದವರು. ನೀನು ಶಂಭುಲಿಂಗೇಶ್ವರ ದೇವಸ್ಥಾನದ ಆಡಳಿತವನ್ನು ನೋಡ್ಕೊಳ್ಬೇಕು ಅಂತಂದು ನಮ್ಮ ತಂದೆಯವರು ಆಯಿತು ಅಂತೇಳಿ ಶಂಭುಲಿಂಗೇಶ್ವರ ದೇವಸ್ಥಾನದ ಆಡಳಿತ ನೋಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಶಾಲೆಗೆ ಬಂದಾಗೆಲ್ಲ ದೇವಸ್ಥಾನದ ಬಗ್ಗೆ ಕೇಳ್ತಿದ್ರು. ದೇವಸ್ಥಾನಕ್ಕೆ ಪ್ರತಿ ಶಿವರಾತ್ರಿ ಪೂಜೆಗೆ ಬರ್ತಿದ್ರು. ಶಿವರಾತ್ರಿ ಪೂಜೆಗೆ ಬಂದಾಗೆಲ್ಲ ಶಾಲೆ ಬಗ್ಗೆ ಕೇಳ್ತಿದ್ರು. ಶಾಲೆ ಏನಾಯಿತು, ಎಷ್ಟು ಮಕ್ಕಳು ಬರ್ತಾ ಇದ್ದಾರೆ, ಹೆಂಗೆ ಬರ್ತಾ ಇದೆ, ರಿಸಲ್ಟ್ ಹೆಂಗೆ ಬಂತು ಅಂತೇಳಿ ಪ್ರತಿ ದೇವಸ್ಥಾನದಲ್ಲಿದ್ದಾಗ ಪ್ರತಿ ಸಲ ದೇವಸ್ಥಾನಕ್ಕೆ ಬಂದದ್ದು ಶಾಲೆ ವಿಷಯ ಮಾತಾಡ್ತಿದ್ರು. ಅಂದರೆ SP ಅವರು ಶಾಲೆಯಲ್ಲಿ ದೇವರನ್ನು ನೋಡ್ತಿದ್ರು, ದೇವಸ್ಥಾನಕ್ಕೆ ಹೋಗಿ ಶಿಕ್ಷಕರನ್ನು, ಶಾಲೆಯನ್ನು ನೋಡ್ತಿದ್ರು. ಅಂತಹ ಒಂದು ಮಹಾನ್ ವ್ಯಕ್ತಿ ನಮ್ಮ ಊರಿನವರು ಅಂತ ಹೇಳಿಕೊಳ್ಳಿಕ್ಕೆ ನನಗೆ ಹೆಮ್ಮೆ ಅನಿಸ್ತಾ ಇದೆ. ಅದೇ ರೀತಿ ದಿನಕರ ದೇಸಾಯಿ ಅವರು, ನಾನು ತುಂಬ ಚಿಕ್ಕವನಿದ್ದೆ, ಅವರಿಗೆ ಬರ್ತಿದ್ರು. ನಮಗೊಂದು ಕ್ವಶನ್ ಕೇಳಿದ್ರೆ ನಾನು ನೆನಪಿಲ್ಲ ಅದು ಏನು ಅಂತೇಳಿ. ಒಂದ್ಸಲ ಗ್ರೀನ್ ಸಾಹೇಬರು ಅಂತ ಕರ್ಕೊಂಡು ಬಂದಿದ್ದೆ. ನಾವು ಗ್ರೀನ್ ಸಾಹೇಬರು ಅಂತ ಮೋಸ್ಟ್ಲಿ ಅವರು ಯಾವ ವಿದೇಶದವರು ನನಗೆ ಸರಿ ನೆನಪಿಲ್ಲ. ಅವರೆಲ್ಲ ದೇಶದವ್ರನ್ನ ಕರ್ಕೊಂಡು ಬರ್ತಿದ್ರು, ಇಲ್ಲಿ ಕರ್ಕೊಂಡು ಬಂದು ನಮ್ಗೆ ನೋಡ್ತಿದ್ರು. ಅವರ ಸೊಸೈಟಿಗೆ ಅವರ ಸಹಕಾರವನ್ನು ಪಡಿತಾ ಇದ್ರು, ನಮ್ಮ ಶಿಕ್ಷಣಕ್ಕೆ ಅವರು ಉತ್ತೇಜನವನ್ನು ನೀಡ್ತಿದ್ರು. ಆಮೇಲೆ ಅವರ ಸಾಹಿತ್ಯ ರಚನೆಯನ್ನು ನಾನು ಹೇಳಬೇಕಾಗಿಲ್ಲ. ಒಂದ್ಸಲ ಕ್ಷಾಮ ಬಂದಾಗ ಎದ್ದರೂ ಹೆಣ ಬಿದ್ದರೂ ಹೆಣ ಅಂತೇಳಿ ನಮ್ಮ ನಾಗರಿಕ ಪ್ರಪಂಚದಲ್ಲಿ ಏನಾಗ್ತಾ ಇದೆ ಅದನ್ನು ಸಮಕಾಲೀನ ಸ್ಥಿತಿಗೆ ಅದ್ಭುತವಾಗಿ ಸ್ಪಂದಿಸುತ್ತಿದ್ದ ಕವಿ ದಿನಕರ ದೇಸಾಯಿ. ನಾನು ತುಂಬ ಹೇಳ್ತಾರೆ, ಯಾಕಂದರೆ ಈ ವಿಷಯ ಮಂಡನೆ ಮಾಡೋರಿದ್ದಾರೆ, ಮಾತಾಡ್ತಾ ಇದ್ದಾರೆ, ನಾನೇ ಅವ್ರ ಬಗ್ಗೆ ಮಾತಾಡೋದು. ಆಮೇಲೆ ದಿನಕರ ದೇಸಾಯಿ ಒಂದು ಅದೃಷ್ಟ ಅಂದರೆ, ದಿನಕರ ದೇಸಾಯಿಯವರ ಮನೆಯ ಸದಾಶಿವ ದೇಸಾಯಿಯವರು ನಾನು ಗುರುಗಳಾಗಿದ್ದೆ. ಆಮೇಲೆ ಅಶೋಕ ಪಿಗ್ಲೆ ಎನ್ನುವರು SP ಪಿಗ್ಲೆಯವರ ಕುಟುಂಬದ ಗುರು. ನಾನು ಇವತ್ತಿನವರೆಗೂ ಅಶೋಕ ಪಿಗ್ಲೆಯವರಲ್ಲಿ SP ಪಿಗ್ಲೆಯವರನ್ನ ಕಾಣ್ತೇನೆ, ಸದಾಶಿವ ದೇಸಾಯಿಯವರಲ್ಲಿ ದಿನಕರ ದೇಸಾಯಿಯವರನ್ನ ಕಾಣ್ತೇನೆ. ಇವತ್ತಿಗೂ ನನಗೆ ಎಲ್ಲಿ ಸಿಕ್ಕರು ನನ್ನ ಅವರು ಕಂಡ ತಕ್ಷಣ ಅವ್ರು ನೆನಪಾಗ್ತದೆ. ಆಮೇಲೆ ಅವರ ಆದರ್ಶ ತತ್ವ ಸಿದ್ಧಾಂತಗಳು ಹಾಗೆ ಇತ್ತು. ಸದಾಶಿವ ದೇಸಾಯಿಯವರು ಕ್ಲಾಸಲ್ಲಿ ಯಾರಾದರೂ ಗಲಾಟೆ ಮಾಡಿದ್ರೆ ಒಂದ್ಸಲ ಏನು ಮಾಡಿದ್ರು ಹೇಳಿದ್ರೆ ಎಲ್ಲರೂ ಎದುರಿಸ್ಕೊಂಡಿದ್ರು. ಯಾಕೆಂದರೆ ಅದು ಅವರ ಸಮಾನತೆ, ಸಮಾಜವಾದವಾದ ಅಂತೇಳಿ ಹೇಳ್ತಿದ್ರು. ಆಮೇಲೆ ಕಡೆಗೆ ಏನಾಯಿತು ಅಂದರೆ ಎಲ್ಲರಿಗೂ ಹೊಡೆಯೋದ್ರಿಂದ ಕ್ಲಾಸಲ್ಲಿ ಯಾರೂ ಮಾತಾಡ್ತಾ ಇರಲಿಲ್ಲ. ಪಕ್ಕದವರು ಮಾತಾಡಿದ್ರು, ಇವನು ಮಾತಾಡ್ತಾ ಇರಲಿಲ್ಲ, ನನಗೂ ಬಿಟ್ಟು ಬಿಡ್ತದೆ ಅಂತೇಳಿ. ಅಶೋಕ ಪಿಗ್ಲೆಯವರು ಅತ್ಯಂತ ಸಚ್ಚಾರಿತ ಮತ್ತು ಶಿಸ್ತಿನ ವ್ಯಕ್ತಿ. ಅವರ ಗಣಿತ ಕ್ಲಾಸ್ನಲ್ಲಿ ಕೂತ್ಕೊಳ್ಳಿಕ್ಕೆ ನಮಗೆ ಹೆದರಿಕೆ ಆಗ್ತದೆ. ಆ ಇಬ್ಬರು ಕುಟುಂಬದ ಕುರಿಗಳು ಸಹ ಮೇಲು ವ್ಯಕ್ತಿತ್ವದವರು. ನಾನಿನ್ನೂ ಅವರನ್ನು ಕಾಣ್ತಾ ಇದ್ದೇನೆ. ಮತ್ತೊಂದು, ನಿನ್ನೆ ಒಂದು
ನಮ್ಮ ತಾಲೂಕಾ ಪರಿಷತ್ ಅಧ್ಯಕ್ಷರು ಡಾಕ್ಟರ್ ಶ್ರೀಧರ್ ಉಪ್ಪಿನ ಗಣಪತಿ. ಆ ಉಪ್ಪಿನ ಗಣಪತಿ ಅವರು ನಿನ್ನೆ ಬೆಳಗ್ಗೆ ಉಪ್ಪಿನ ಪಟ್ಟಣ ಮಹಾಗಣಪತಿ ಸನ್ನಿಧಾನಕ್ಕೆ ಹೋದರು. ಎದುರುಗಡೆ ಉಪ್ಪಿನ ಗಣಪತಿ, ಅಲ್ಲಿ ಉಪ್ಪಿನ ಪಟ್ಟಣ ಮಹಾಗಣಪತಿ. ಆಮೇಲೆ ಅರ್ಚಕರು ತೀರ್ಥ ಕೊಡ್ಲಿಕ್ಕೆ ಬಂದರು, ಪ್ರಸಾದ ಕೊಡ್ಲಿಕ್ಕೆ ಬಂದರು. ಅವರು ಶ್ರೀಧರ್ ಭಟ್ರು, ಇವರು ಡಾಕ್ಟರ್ ಶ್ರೀಧರ್ ಗೌಡರು. ಇಂಥ ಒಂದು ಹೊಂದಾಣಿಕೆ, ನಾನು ದೇವಾಲಯ ಯೋಗ ಹೇಳ್ತಾ ಇಲ್ಲ, ಒಂದು ಅದ್ಭುತ ಹೊಂದಾಣಿಕೆ ನಮ್ಮ ಸಾಹಿತ್ಯ ಪರಿಷತ್ತಿನ ಈ ಕಾರ್ಯಕ್ರಮದಲ್ಲಿ ಆರಂಭದಿಂದಲೇ ಕಂಡಿದೆ. ಇದ್ರ ಜೊತೆಗೆ ಇವತ್ತು ಆಯುರ್ವೇದ ಮನೆಮದ್ದಿನ ಬಗ್ಗೆ ಮಾತಾಡುತ್ತಿದ್ದಾರೆ. ಅನ್ಸರ್ ಅವರು ಪತ್ರಿಕೋದ್ಯಮದ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಾನು ಪತ್ರಿಕೋದ್ಯಮದ ಬಗ್ಗೆ ಒಂದು ಮಾತು ಹೇಳಬೇಕು ಅಂತಂದರೆ, ಈಗ ಆಯುರ್ವೇದ ಗೋಷ್ಠಿಯಲ್ಲಿ ಸಾಹಿತ್ಯ ಇದೆ, ಶಿಕ್ಷಣ ಇದೆ. ನಮ್ಮ ಇಂದಿನ ಬಹುತೇಕ ಪತ್ರಕರ್ತರಿಗೆ ಬಹುತೇಕ ಇದು ಎರಡರ ಅವಶ್ಯಕತೆ ಇದೆ. ಯಾಕೆಂದರೆ ಬಹುತೇಕ ಪತ್ರಕರ್ತರಿಗೆ ಸಾಹಿತ್ಯ ಅಂದರೆ ಏನೋ ಗೊತ್ತಿಲ್ಲ, ಶಿಕ್ಷಣವೂ ಗೊತ್ತಿಲ್ಲ. ಅದು ದೃಶ್ಯ ಮಾಧ್ಯಮದಲ್ಲಿ ಗೊತ್ತಿಲ್ಲ. ನಾವು ಹೋದರೆ ಸಂಗೀತ ಕಾರ್ಯಕ್ರಮಕ್ಕೆ ಹೋದರೆ ಅದ್ಭುತವಾಗಿ ಹಾಡಿದರು, ಮಂತ್ರಮುಗ್ಧಗೊಳಿಸಿದ್ರು ಅಂತ ಹೇಳ್ತಾರೆ. ಅದು ಯಾವ ರಾಗ, ಯಾವ ಕಾಲ, ಯಾವ ಬೋರ್ಡು ಏನು ಗೊತ್ತಿಲ್ಲ. ಆಮೇಲೆ ಶಿಕ್ಷಣ ಸಮಾರಂಭ ಕೊಡ್ತಾರೆ, ನಮಗೇನು ಗೊತ್ತಿಲ್ಲ. ಸಾಹಿತ್ಯ ವಿತ್ತು ಅಂತ ಹೇಳಿ ಸಾಹಿತ್ಯದಲ್ಲಿ ಯುವ ರಂಗಮೂರ್ತಿ ಏನು ಬರೆದಿದ್ದಾರೆ, ಕುವೆಂಪು ಏನು, ದ.ರಾ. ಯಾರು, ಪಂಪ, ರನ್ನ, ವನ್ನ ಯಾರೂ ಗೊತ್ತಿಲ್ಲ. ಅದು ಬಿಡಿ. ಈಗ ನಮ್ಮ ಮಹಾಭಾರತಿ ಪಬ್ಲಿಕೆರೆಯವರು, ಎಮ್.ಎಚ್. ಬಾಡ, ದಯಾನಂದ ಸರ್ಕಿ ಅವರು, ಮೋಹನ್ ಅವರು, ಮೂರ್ತಿ ಅಂಕೋಡ್ತಾರೆ, ಯಾರು ಗೊತ್ತಿಲ್ಲ. ನಾವು ಏನು ಮಾಡ್ತೇವೆ ಪತ್ರಕರ್ತರು ಹೇಳಿದ್ರೆ, ಅವರು ಒಂದು ವಿವಾದದ ಒಂದು ಮಾತಾಡಲು ಅದನ್ನೇ ದೊಡ್ಡ ಇಶ್ಯೂ ಮಾಡ್ತೇವೆ. ಅವ್ರು ಏನು ಕೊಡುಗೆ ನೀಡಿದ್ದಾರೆ, ಅವರ ಕಥೆ ಏನು, ಅವರ ಕಾದಂಬರಿ ಏನು, ಅವರ ಸಾಹಿತ್ಯ ಏನು, ಅದರ ಬಗ್ಗೆ ಒಂದು ಲೈನ್ ಕೊಡೋದು. ಅವ್ರು ಭಗವಾನ್ ಹಿಂಗಂದರು, ಅನಂತಮೂರ್ತಿಯವರು ಹಿಂಗಂದರು, ಗಲಾಟೆ ನಾಳೆ ಗಲಾಟೆ ಸ್ಟಾರ್ಟ್ ಆಗಿದೆ. ಅದಕ್ಕಾಗಿ ಜವಾಬ್ದಾರಿಯುತ ಪತ್ರಿಕೋದ್ಯಮ ಇಂದಿನ ಅನಿವಾರ್ಯತೆ ಇದೆ. ಅದರ ಬಗ್ಗೆ ಅಂತರಕ್ಷಕರು ಮಾಡುತ್ತಾರೆ. ಆಮೇಲೆ ಪುಣ್ಯಕಾಲಿಕ ಸಾಹಿತಿಗಳು, ಶ್ರೇಷ್ಠ ಸಾಹಿತಿಗಳಿದ್ದಾರೆ. ನಾನು ಈಗಾಗಲೇ ಕೆಲವು ಹೆಸರು ಹೇಳಿದೆ. ಅದ್ರ ಜೊತೆಗೆ ಎಮ್.ಎಚ್. ಬಾಡ ಅಂತವರಿದ್ದಾರೆ. ಆದರೆ ಬಹುತೇಕ ಎಲ್ಲ ಸಾಹಿತಿಗಳು ಎಳೆಮರೆಯ ಕಾಯಾಗಿದ್ದಾರೆ. ನಮ್ಮ ಸಾಹಿತಿಗಳಿಗೆ ಪ್ರಚಾರ ಸಿಕ್ಕಿಲ್ಲ, ಪ್ರೋತ್ಸಾಹ ಸಿಕ್ಕಿಲ್ಲ. ಹಾಗೂ ಒಂಥರ ಏಕಲವಿನಂತೆ ಸಾಧನೆ ಮಾಡ್ತಾ ಇದ್ದಾರೆ. ಅಂಥವ್ರನ್ನ ಪ್ರಚಾರಕ್ಕೆ ತಂದು, ಆದರೆ ಈಗ ನನಗೆ ಖುಷಿ ಅನಿಸ್ತಾ ಇದೆ. ಈಗ ನನ್ನ ಮಿತ್ರ ಅಂಥವ್ರನ್ನೆಲ್ಲ ಹುಡುಕಿ ಕರೆತಂದು ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡಿ ಅವರನ್ನು ಮುಖ್ಯವಾಹಿನಿಯಲ್ಲಿ ಅವರಿಗೆ ತಮ್ಮದೇ ಆದ ನೆಲೆಯಲ್ಲಿ ಪ್ರಚಾರ ಕೊಡ್ತಾ ಇದ್ದಾರೆ. ನನಗೆ ಹೆಮ್ಮೆ. ಆಮೇಲೆ ಇವತ್ತಿನ ಗೋಷ್ಠಿಯಲ್ಲಿ ತುಂಬ ಜನ ಮಾತಾಡಿದ್ದಾರೆ. ವಿದ್ವತ್ಪೂರ್ಣವಾಗಿ ಅಭಿಪ್ರಾಯ ಬರ್ತಾ ಇದೆ. ನಾನು ಎಲ್ಲರ ಬಗ್ಗೆ ಹೇಳ್ಕೊಂಡು ನಾನೇ ಹೆಚ್ಚಿನ ಸಮಯವನ್ನು ಇರೋದಿಲ್ಲ. ಆಮೇಲೆ ಮಹಾಗುರುಮೂರ್ತಿ ಪಡ್ಲಿಕ್ಕಾಗಿರುವಂಥ ಸಾರಥ್ಯ ನಮಗೆ ಸಿಕ್ಕಿದೆ. ಡಾಕ್ಟರ್ ಶ್ರೀಪಾದ್ ಶೆಟ್ಟರು, ಬೇರೆ ವ್ಯಕ್ತಿತ್ವಗಳು ಈ ಗೋಷ್ಠಿಯಲ್ಲಿ ಹಿಂದಿನವರ ನೀಲಕಂಠ ದೇಸಾಯಿಯವರ ವಿಷಯವರು ನಮಗೆ ಒಂದು ದಾರಿ ದೀವಿಗೆಯಾಗಿ ಆಯುರ್ವೇದ ಆಗಲಿ, ಇಂಥ ಸಾಹಿತ್ಯ ಆಗಲಿ ಅಥವಾ ಮತ್ತೆ ಯಾವುದೇ ಇದಿರಲಿ, ಅದು ನಮಗೆ ಮಾರ್ಗದರ್ಶನ ಇರಲಿ, ಅದು ನಮ್ಮ ಪ್ರತಿಬಿಂಬ ಆಗಲಿ ಬದುಕಿನಲ್ಲಿ ಅಂತ ನನ್ನ ಕ್ರಾಂತಿ ಎನ್ನುವ ವಿಷಯದ ಕುರಿತು ಮಂಡನೆಯನ್ನು ಮಾಡುವ ಪೂರ್ವದಲ್ಲಿ ನಮಗೊಂದು ಸಣ್ಣ ಅಳುವಿದೆ. ಅದೇನಂತಂದರೆ ಡಾಕ್ಟರ್ ದೇಸಾಯಿಯವರ ಬದುಕು ಬರದ ಕುರಿತು ಮಹಾ ಸಂಶೋಧನೆ ಮಾಡಿ ಪ್ರಬಂಧವನ್ನು ಮಂಡಿಸಿದಂಥ ಡಾಕ್ಟರ್ ಶ್ರೀಪಾದ್ ಶೆಟ್ಟರು ನಮ್ಮ ಇಂದಿನ ಅಧ್ಯಕ್ಷರಾದ. ಆದ್ದರಿಂದ ನನಗೆ ಅವರೆದುರು ನನ್ನ ವಿಷಯವನ್ನು ಮಂಡಿಸಲಿಕ್ಕೆ ನಾನು ಎಷ್ಟರ ಮಟ್ಟಿಗೆ ವಿಷಯವನ್ನು ಮಂಡಿಸಬಲ್ಲೆ ಎನ್ನುವ ಸಣ್ಣ ಅಳುಕು ನನ್ನಲ್ಲಿದೆ. ಆದರೂ ಅವರ ಅನುಮತಿಯನ್ನು ಪಡೆಯುತ್ತಾ ಈ ವಿಷಯವನ್ನು ಮಂಡಿಸುವುದು ಅನಿವಾರ್ಯ ಹಾಗೂ ಅವಶ್ಯಕತೆ ಅಂತ ನನ್ನ ನಂಬಿಕೆ. ಅನಿವಾರ್ಯ ಯಾಕೆ ಅಂತಂದರೆ ನನಗೆ ವಿಷಯ ಜವಾಬ್ದಾರಿ ಕೊಟ್ಟಿದ್ದಾರೆ, ನಾನು ಬಂದಿದ್ದೇನೆ ಮಂಡಿಸ್ತೇನೆ, ಅದು ನನಗೆ ಅನಿವಾರ್ಯ. ಅವಶ್ಯಕತೆ ಯಾಕೆ ಅಂತಂದರೆ ಇಂಥ ದೊಡ್ಡ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ಇಂಥ ಕನ್ನಡ ಗ್ರಾಮದಲ್ಲಿ ನಡೆದಿದೆ ಅಂತಂದರೆ ಅದಕ್ಕೆ ದಿನಕರ್ ದೇಸಾಯಿಯವರ ಕೊಡುಗೆ ಇದ್ದೇ ಇದೆ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ದಿನಕರ್ ದೇಸಾಯಿಯವರನ್ನು ನೆನೆ ಬರದಿಂದ ಸೂಕ್ತ ಎನ್ನುವ ಕಾರಣಕ್ಕಾಗಿ ನಾನು ಈ ವಿಷಯವನ್ನು ಹೇಳ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಇನ್ನು ದಿನಕರ್ ದೇಸಾಯಿಯವರ ಬಗ್ಗೆ ಹೇಳಬೇಕು ಅಂತಂದರೆ ಈ ದಿನಕರ್ ದೇಸಾಯಿಯವರು ಯಾರು ಅಂತ ಜೊತೆಗೆ ಯಾರಿಗೆ ಗೊತ್ತಿಲ್ಲ ತಾನೇ. ಪ್ರತಿಯೊಬ್ಬರ ಮನೆಯಲ್ಲಿಯೂ ಪ್ರತಿಯೊಬ್ಬರ ಮನದಲ್ಲಿಯೂ ದಿನಕರ್ ದೇಸಾಯಿಯವರು ಇದ್ದಾರೆ. ಆ ಮೂಲಕ ನಾನಿಂದು ಈ ಅನಿವಾರ್ಯ ಮತ್ತು ಅವಶ್ಯಕತೆಗಳನ್ನು ಕುರಿತು ಈ ವಿಷಯವನ್ನು ಮಂಡಿಸಲಿಕ್ಕೆ ಅತ್ಯಂತ
ಸಂತೋಷ ಅನಿಸ್ತಾ ಇದೆ. ಬಂಧುಗಳೇ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕತ್ತಲು ಈ ಜಿಲ್ಲೆಯಲ್ಲಿ ಜ್ಞಾನದ ಸುದ್ದಿಯನ್ನು ಬೀರಿ ಬೆಳೆದ ಮಹಾನ್ ಚೇತನರು ಡಾಕ್ಟರ್ ಜಿಂಕಾ ದೇಸಾಯಿ ಅವರು. ಅವರು ಒಬ್ಬರು ವ್ಯಕ್ತಿಯಾಗದೆ ಇಡೀ ಜಿಲ್ಲೆಯ ಶಕ್ತಿಯಾಗಿದ್ದು ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗಲಾರದು. ಇನ್ನು ನಾವಿಂದು ಜಿಂಕಾ ದೇಸಾಯಿ ಅವರನ್ನ ಕೇವಲ ಸಾಹಿತ್ಯ ಲೋಕದಲ್ಲಿ, ಸಾರಸ್ವತ ಲೋಕದಲ್ಲಿ ಚುಟುಕು ಬ್ರಹ್ಮ, ಚೌಪದಿಯ ಜನಕ, ಹಾಗೆ ಅಭಿನವ ಸರ್ವಜ್ಞ ಅಂತೆಲ್ಲ ಗುರುತು ಮಾಡ್ತೇವೆ. ಆದರೆ ನಿಜಕ್ಕೆ ಹೇಳಬೇಕು ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆಯ ಶಿಕ್ಷಣ ಬ್ರಹ್ಮ ಅಂತ ಕರೆದ್ರೆ ಅದು ನಿಜಕ್ಕೂ ತಪ್ಪಾದಂತ. ಇನ್ನು ಜಿಂಕಾ ದೇಸಾಯಿ ಅವರು ಶ್ರೇಷ್ಠ ಶಿಕ್ಷಣ ತಜ್ಞರು ಆಗಿದ್ದರು. ಅಷ್ಟೇ ಅಲ್ಲದೆ ಆಡು ಮುಟ್ಟಿದ ತಪ್ಪಿಲ್ಲ, ಜಿಂಕಾ ದೇಸಾಯಿ ಅವರು ಸೇವೆ ಮಾಡಿದ ಕ್ಷೇತ್ರವಿಲ್ಲ ಅನ್ನೋದು ಆ ಸೂರ್ಯಚಂದ್ರದಷ್ಟೇ ಸತ್ಯ. ಇನ್ನು ಜಿಂಕಾ ದೇಸಾಯಿ ಅವರ ಹುಟ್ಟು, ಬದುಕು, ಬರ ಇವೆಲ್ಲವೂ ನಮಗೆ ತಿಳಿದಿರುವ ಸಂಗತಿ. ಆದರೂ ಅವರು ತಮ್ಮ ಹುಟ್ಟನ್ನು ಒಂದು ಟ್ವೀಟ್ನಲ್ಲಿ ಈ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ. ನಾನು ಹುಟ್ಟಿದ್ದು ಸೆಪ್ಟೆಂಬರ್ 10 ನೆಲತಾಯಿ ಬಸರಾಗಿ ಬದುಕು ಮೂಡಿತ್ತು. ಹಸಿರು ಸೀರೆ ನುಟ್ಟ ಇದರಿಗೆ ಆನಂದ, ಇದು ನನ್ನ ಸೌಭಾಗ್ಯ ಎನ್ನುವೆನು ಕಂದ. ನಾನು ಯಾಕೆ ಮಾತನ್ನು ಹೇಳ್ತಿದ್ದೀನಿ ಅಂತಂದ್ರೆ, ಈ ಚಿತ್ರನ ಈ ಸಂದರ್ಭದಲ್ಲಿ ಯಾಕೆ ನೆನಪಿಸಿಕೊಳ್ತಿದ್ದೀನಿ ಅಂತಂದ್ರೆ, ಜಿಂಕಾ ದೇಸಾಯಿ ಹೇಳ್ತಾ ಇದ್ದಲ್ಲಿ ನಾನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿದ್ದು ನನ್ನ ಸೌಭಾಗ್ಯ ಎಂದು. ಆದರೆ ನಾನು ಹೇಳ್ತಿದ್ದೀನಿ ಅಂತಂದ್ರೆ, ಇಂಥ ಒಂದು ಹಳ್ಳಿಯಲ್ಲಿ, ಇಂಥ ಒಂದು ಕನ್ನಡ ಗ್ರಾಮದಲ್ಲಿ ಒಳ್ಳೆ ಸಾಹಿತ್ಯ ಸಮ್ಮೇಳನ ಎಷ್ಟು ಅಚ್ಚುಕಟ್ಟಾಗಿ ಹೇಳ್ತಿದ್ದೆ ಅಂತಂದ್ರೆ, ಜಿಂಕಾ ದೇಸಾಯಿ ಅವರು ಹುಟ್ಟಿದ್ದು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ನಮ್ಮೂರ ಭಾಗ್ಯ ಅಂತ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಇಷ್ಟಪಡ್ತಾ ಇದ್ದೇನೆ. ಇನ್ನು ದೇಸಾಯಿ ಅವರ ಬದುಕು ಬರಹಗಳನ್ನು ಅವಲೋಕಿಸಿದಾಗ ನನಗೆ 2 ಅಂಶಗಳಲ್ಲಿ ಕಂಡು ಬಂದಿದೆ. ಒಂದು ಶಿಕ್ಷಣ, ಇನ್ನೊಂದು ಸೇವೆ. ಹಾಗಾಗಿ ಜಿಂಕಾ ದೇಸಾಯಿ ಅವರು ಶಿಕ್ಷಣದ ಒಬ್ಬ ತಜ್ಞರಾಗಿದ್ದರು. ಅಷ್ಟೇ ಅಲ್ಲದೆ ಶಿಕ್ಷಣದ ಕುರಿತಾಗಿ ಅತ್ಯಂತ ಹೆಚ್ಚಿನ ಅನುಭವವನ್ನು ಹೊಂದಿದ್ರು. ಅಷ್ಟೇ ಅಲ್ಲದೆ ಜ್ಞಾನವನ್ನು ಹೊಂದಿದ್ರು. ಅಕ್ಷರಶಃ ಇವರು ಶಿಕ್ಷಣಕ್ಕಾಗಿಯೇ ತಮ್ಮ ಜೀವನವನ್ನು ತ್ಯಾಗ ಮಾಡಿದಂಥ ಮಹಾನ್ ಚೇತನರು. ಅಷ್ಟೇ ಅಲ್ಲದೆ ಸ್ವತಃ ತಮ್ಮ ಸರ್ವಸ್ವವನ್ನೇ ಶಿಕ್ಷಣಕ್ಕಾಗಿ ದಾನ ಮಾಡಿದ ಕರ್ಮಯೋಗಿ ಡಾಕ್ಟರ್ ಜಿಂಕಾ ದೇಸಾಯಿ ಅವರು. ಈ ಸಂದರ್ಭದಲ್ಲಿ ನನ್ನೊಂದು ಶ್ಲೋಕ ನೆನಪಾಗ್ತದೆ. ಏನು ಅಂತಂದ್ರೆ, ಅನ್ನದಾನಂ ಪರದಾನಂ ವಿದ್ಯಾದಾನಂ ತಥಾಪರ ಅನ್ಯೇನ ಶಿಕ್ಷಣದಲ್ಲಿ ವಿದ್ಯಾ ಜೀವಿತ ಎಂಬ ಶ್ಲೋಕದ ತಾತ್ಪರ್ಯದಂತೆ ದೇಸಾಯಿ ಅವರು ನಮ್ಮ ಜಿಲ್ಲೆಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಬೇಕೆಂದು ಕನಸು ಮಾಡುತ್ತಾ, ಜೀವನದಲ್ಲಿ ಹೋರಾಡುತ್ತಾ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಶಿಕ್ಷಣದ ಕ್ರಾಂತಿಯನ್ನು ಮಾಡಿದಂಥ ಇವರು ನಿಜವಾಗಿಯೂ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಶಿಕ್ಷಣ ಜನಕನಲ್ಲವೇ. ಇವರು ಶಿಕ್ಷಣ ಸಂಸ್ಥೆ ಕಟ್ಟುವ ಕನಸನ್ನು ತಮ್ಮ ಒಂದು ಚುಟ್ಟಿನಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ. ನಡು ಹೊಗಲಲ್ಲಿ ನನಗೆ ಬೀಳುವುದು ಕನಸು, ಈ ಕನಸಿನಿಂದ ಚಿಗುರುವುದುಂಟು ಮನಸ್ಸು. ಒಂದೊಂದು ಚಿಗುರುಗೂ ಒಂದೊಂದು ಶಾಲೆ ಮೂಡಿದರೆ ಶಾರದಾಂಬೆಗೆ ಪುಷ್ಪಮಾಲೆ ಎಂಬ ಒಂದು ಚುಟ್ಟಿನಂತೆ ಶಿಕ್ಷಣದಿಂದಲೇ ಕ್ರಾಂತಿ ಎನ್ನುವಂಥ ಧ್ಯೇಯವನ್ನು ಹೊಂದಿದಂಥ ಜಿಂಕಾ ದೇಸಾಯಿ ಅವರು ಆ ಸಮಯದಲ್ಲಿ ಶಿಕ್ಷಣಕ್ಕಾಗಿ ಸರ್ಕಾರದ ಮುಂದೆ ತಮ್ಮ ಒತ್ತಾಸೆಗಳನ್ನು ಇಟ್ಟವರಿದ್ದರು. ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ ಕಡ್ಡಾಯವಾಗಿ ನೀಡಬೇಕೆಂದು ಸರ್ಕಾರವನ್ನು ಒತ್ತಾಯಿಸಿ ಬಂದರು. ಆದರೆ ಸರ್ಕಾರ ಇವರ ಮಾತಿಗೆ ಕಿವಿಗೊಡದಿದ್ದಾಗ ಡಾಕ್ಟರ್ ಜಿಂಕಾ ದೇಸಾಯಿ ಅವರು ಸ್ವತಃ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತಾವೇ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಲಿಕ್ಕೆ ಮುಂದಾದರು. ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆ ಸಮಯದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಕಟ್ಟುವುದು ಅಷ್ಟು ಸುಲಭದ ಮಾತಾಗಿಲ್ಲ. ಯಾಕೆಂತಂದ್ರೆ ನಮ್ಮ ಉತ್ತರ ಕನ್ನಡ ಅರಣ್ಯಗಳಿಂದ ಕೂಡಿದ ಜಿಲ್ಲೆ ಅಷ್ಟೇ ಆಗಿರದೆ ಇಲ್ಲಿಯ ಸಮಸ್ಯೆಗಳು ಹಾಸುಂಟು ಹೊರೆಯುಂಟು ಅಷ್ಟಿದ್ದವು. ಅಜ್ಞಾನ, ಅನಕ್ಷರತೆ, ದಾರಿದ್ರ್ಯಗಳಂತ ಒಂದು ಸಮಸ್ಯೆಗಳು ಜನರ ಬದುಕನ್ನೇ ಕಿತ್ತುತ್ತಿರುವ ಈ ಸಂದರ್ಭದಲ್ಲಿ ಜಿಂಕಾ ದೇಸಾಯಿ ಅವರು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಲಿಕ್ಕೆ ಮುಂದಾದರು. ಆದರೆ ಆ ಸಮಯದಲ್ಲಿ ಒಂದು ಕಡೆ ರೈತ ಹೋರಾಟಗಳು, ಇನ್ನೊಂದು ಕಡೆ ಹಣದ ಕೊರತೆ ಡಾಕ್ಟರ್ ಜಿಂಕಾ ದೇಸಾಯಿ ಅವರಿಗೆ ಕಾಡಲಿತ್ತು. ಆದರೂ ಈ ಒಂದು ಸಂದರ್ಭವನ್ನು ಬಳಸಿಕೊಂಡಂತ ಈ ಸಂದರ್ಭದಲ್ಲೂ ಜೊತೆಗಿಡದಂತ ಜಿಂಕಾ ದೇಸಾಯಿ ಅವರು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಲೇಬೇಕು ಅನ್ನೋ ಕಾರಣಕ್ಕಾಗಿ ಪಿಳ್ಳೆ ಮಾಸ್ಟರ್ ಮತ್ತು ದಯಾನಂದ ಗಾಡ್ಕರಿಯವರನ್ನು ಜೊತೆಗೂಡಿಕೊಂಡು ರೈತ ಬಾಂಧವರ, ಕೂಲಿ ಕಾರ್ಮಿಕರ, ಹಿಂದುಳಿದ ವರ್ಗದ ಜನಾಂಗದ ಜನರ ಬೆವರು ಹಣ ಮತ್ತು ಬೆವರನ್ನ ಶ್ರಮವನ್ನು ತೆಗೆದುಕೊಂಡಂತ ಡಾಕ್ಟರ್ ಜಿಂಕಾ ದೇಸಾಯಿ
ಬೆಳಗಾವಿ ಕಟ್ಟಡವನ್ನು 1953ರಲ್ಲಿ 53ರಲ್ಲಿ ಭಾರತ ಸೇವಕ ಸಮಾಜದ ದೇವತೆಗಳಿಗೆ ಅನುಗುಣವಾಗಿ ತೆರೆದರು. ಇನ್ನು ಈ ಒಂದು ಟ್ರಸ್ಟ್ ಮೂಲಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿಕ್ಷಣದ ಕ್ರಾಂತಿಯಲ್ಲಿ ಮಾಡಿದರು. ಅಷ್ಟೇ ಅಲ್ಲದೆ ಸಂಸ್ಥಾಪಕ ಅಧ್ಯಕ್ಷರಾದಂಥ ಡಾಕ್ಟರ್ ದಿನಕರ್ ದೇಸಾಯಿ ಅವರು ಕಾಲದಲ್ಲಿ ತುಂಬಿದ ಜನರ ಬದುಕಲ್ಲಿ ಹೊಸ ಬೆಳಕಾಗಿ ಹೊಸ ದೃಷ್ಟಿಯನ್ನೇ ಕೊಟ್ಟಿದ್ದಾರೆ. ಬಿದ್ದ ಜನರನ್ನು ಹೇಗೆ ಎತ್ತಬೇಕೆಂದು ವ್ಯಾಖ್ಯಾನವನ್ನು ಮಾಡದೆ ಸ್ವತಃ ಪ್ರತ್ಯಕ್ಷವಾಗಿ ಮಾಡಿ ತೋರಿಸಿದಂಥ ಒಬ್ಬ ಧೀಮಂತ ವ್ಯಕ್ತಿ. ಇನ್ನು 1967ರಲ್ಲಿ ಲೋಕಸಭೆಯ ಸದಸ್ಯರಾದಾಗ ಡಾಕ್ಟರ್ ದಿನಕರ್ ದೇಸಾಯಿ ಅವರು ಕೇಂದ್ರ ಶಿಕ್ಷಣ ಸಮಿತಿಯ ಮುಂದೆ ತಮ್ಮ ಒತ್ತಾಸೆಯಲ್ಲಿ ಏನು ಅಂತಂದರೆ, ಯಾವುದೇ ರಾಜ್ಯದಲ್ಲಿ ಪ್ರಾದೇಶಿಕ ಭಾಷೆ ಪ್ರಾಥಮಿಕ ಶಿಕ್ಷಣದಿಂದ ಉನ್ನತ ಶಿಕ್ಷಣವರೆಗೂ ಮಾಧ್ಯಮ ಭಾಷೆ ಆಗಬೇಕೆಂದು ತಮ್ಮ ಒತ್ತಾಸೆಯನ್ನು ಇಟ್ಟು, ಅಷ್ಟೇ ಅಲ್ಲದೆ ಈಗಿರುವ ತ್ರಿಭಾಷಾ ಸೂತ್ರದಲ್ಲಿ ಆಡಳಿತ ವ್ಯಕ್ತಪಡಿಸಿದ ಅವರು ತಮ್ಮ ಒಂದು ಚುಟುಕಿನಲ್ಲಿ ಈ ತ್ರಿಭಾಷಾ ಸೂತ್ರದ ಕುರಿತು ಸೊಗಸಾಗಿ ಬರೆದಿದ್ದಾರೆ. ಕನ್ನಡವ ಕಲಿಸಿ ಸಾಕೆನ್ನುವರು ಮಂದಿ, ಆದರೂ ಈ ಜಾಣರಿಗೆ ಬೇಕು ಹಿಂದಿ. ಕನ್ನಡವ ಕಲಿಸಿ ಸಾಕೆನ್ನುವರು ಮಂದಿ, ಆದರೂ ಬೇಕು ಈ ಜಾಣರಿಗೆ ಹಿಂದಿ. ಕೆಲವರಿಗೆ ಆಂಗ್ಲ ಭಾಷೆಯ ಮೇಲೆ ಪ್ರೀತಿ, ಕೆಲವರಿಗೆ ಆಂಗ್ಲ ಭಾಷೆಯ ಮೇಲೆ ಪ್ರೀತಿ. ಈ ಪರಿಸ್ಥಿತಿಯೊಳಗೆ ಮಕ್ಕಳಿಗೆ ಬದುಕಿ ಎನ್ನುವ ದಿನಕರ್ ದೇಸಾಯಿ ಅವರ ಈ ಒಂದು ತ್ರಿಭಾಷಾ ಸೂತ್ರದ ಕಳವಳಿ ಇಂದಿನ ಕಳವಳಿಯ ಇಂದಿಗೂ ನಮ್ಮ ಮಕ್ಕಳ ಮೇಲೆ ಆಗ್ತಾ ಇದೆ ಬಂಧುಗಳೇ. ಇನ್ನು ದೇಸಾಯಿ ಅವರು ಜನತಾ ವಿದ್ಯಾಲಯಗಳನ್ನು ಕಟ್ಟುವಾಗ ಕಟ್ಟಡದ ಎಲ್ಲ ಕಟ್ಟಡಗಳು ಒಂದೇ ರೀತಿಯಾಗಿರುವಂತೆ ನೋಡಿಕೊಂಡಿದ್ದರು. ಅಷ್ಟೇ ಅಲ್ಲದೆ ನದಿ ತೀರ, ಸಮುದ್ರ ತೀರ, ಗುಡ್ಡದ ಹಿನ್ನೆಲೆ ಇರುವಂತಹ ಪ್ರದೇಶಗಳನ್ನು ಆಯ್ಕೆ ಮಾಡಿಕೊಂಡು ಸ್ವತಃ ದೇಸಾಯಿಗಳು ಹೋಗಿ ಆ ಕಟ್ಟಡಗಳನ್ನು ಕಟ್ತಾ ಇದ್ದರು. ಇಂಥ ಕಟ್ಟಡವನ್ನು ಕಟ್ಟುವಾಗ ನಮ್ಮ ಒಂದು ಕೈ ಅನುಭವವನ್ನು ಒಂದು ಸುತ್ತಿನಲ್ಲಿ ಇಟ್ಟಿದ್ದಾರೆ. ಯಾಕೆಂತಂದರೆ ದೇಸಾಯಿ ಅವರು ಕಟ್ಟಡಗಳನ್ನು ಕಟ್ಟುವಾಗ ಸ್ವತಃ ಹಾವೇರಿಗೆ ಜೋಳಿಗೆ ಹಾಕಿ ಹಳ್ಳಿಗೆ ಊರಿಗೆ ಹೋಗಿ ನಿಧಿಯನ್ನು ಸಂಗ್ರಹಿಸುವಾಗ ಆ ನಿಧಿ ಸಂಗ್ರಹಿಸುವ ಒಂದು ಕೈ ಅನುಭವವನ್ನು ನಮ್ಮ ಒಂದು ಸುತ್ತಿನಲ್ಲಿ ವ್ಯಕ್ತಪಡಿಸಿದ್ದಾರೆ. ಒಂದೊಂದು ಹಳ್ಳಿಗೂ ಒಂದೊಂದು ಶಾಲೆ, ಒಂದೊಂದು ಹಳ್ಳಿಗೂ ಒಂದೊಂದು ಶಾಲೆ, ಕಟ್ಟಬೇಕೆಂದು ಸತಿ ಹಾಕಿದರು ಮಾಲೆ, ಕಟ್ಟಬೇಕೆಂದು ಸತಿ ಹಾಕಿದರು ಮಾಲೆ. ಪ್ರತಿಯೊಬ್ಬ ನಿಧಿಗೂ ಒಂದೊಂದು ಆಣೆ, ಪ್ರತಿಯೊಬ್ಬ ನಿಧಿಗೂ ಒಂದೊಂದು ಆಣೆ, ನೀಡಲೇಬೇಕೆನ್ನಲು ಒಬ್ಬರನ್ನು ಕಾಣೆ. ಎಂಥ ಅನುಭವ ಅಲ್ಲವೇ. ಇನ್ನು ದೇಸಾಯಿಯವರ ಈ ಅನುಭವದ ವೃತ್ತಿಯನ್ನು ನಾವು ತಗೊಂಡಾಗ ಅವರು ನಾಗರಿಕತೆಗಳ ಗಂಧಗಾಳಿಕೆಯೂ ಇಲ್ಲದ ಅತ್ಯಂತ ಹಿಂದುಳಿದ ಗ್ರಾಮಗಳಲ್ಲಿ ಶಾಲೆಯನ್ನು ತೆರೆದು ಇಂದಿಗೂ ಜೀವಂತ ನಿದರ್ಶನ ಬಂದವರೆ. ಇವರು ಅತ್ಯಂತ ಹಿಂದುಳಿದ ಆಗಿನ ಕಾಲದ ಅತ್ಯಂತ ಹಿಂದುಳಿದ ಕುಗ್ರಾಮಗಳಾದ ಹೊನ್ನಾವರದ ನೇರ್ಗೋಡ, ಹಾಗೆ ಕಡತಕ್ಕ, ಹೊನ್ನಾವರದ ಕಡತಕ್ಕ, ಹಾಗೆ ನಮ್ಮ ಕುಂಟಾಲ ಈ ಒಂದು ಜಾಗ ಕರ್ಗಾಲ್, ಇದೇ ಸ್ಥಳ, ಇನ್ನು ಬಾಡ ಕಾಗಲ್, ಹಾಗೆ ನೋಡಿದ್ರೆ ಕಾರವಾರದ ತಡವಾಡ, ಸಿದ್ದಾಪುರ, ಶಿರ್ಸಿಗಳಲ್ಲಿ ಶಾಲೆಗಳನ್ನು ತೆರೆದು ಒಂದುವರೆ ಶಿಕ್ಷಣದ ಸೇತುವೆಗಳನ್ನು ನಿರ್ಮಿಸಿದವರು. ದಿನಕರ್ ದೇಸಾಯಿ ಅವರು ಕಟ್ಟಿದ ವಿದ್ಯಾಲಯಗಳು ಕೇವಲ ಶಾಲೆಗಳಾಗಿದೆ, ವಿದ್ಯಾಕೇಂದ್ರಗಳಾಗಿದೆ. ಅವರು ಬಯಸಿದ್ದು ಏನು ಅಂತಂದರೆ ಜೀವನದ ಕನಸುಗಳನ್ನು ಸಾಕಾರಗೊಳಿಸುವ ಸೌಧಗಳಾಗಬೇಕು ಎಂದು ಅವರು ಬಯಸಿದರು. ಹಾಗಾಗಿ ಅವರು ವಿದ್ಯೆಗೆ ಎಷ್ಟೊಂದು ಮಹತ್ವ ಕೊಟ್ಟಿದ್ರು ಅಂದರೆ ಅವರು ಸಣ್ಣ ಚಟುವಟಿಕೆ ನಿದರ್ಶನವಾಗಿರುವುದು. ವಿದ್ಯೆ ಎಂಬುದು ರಾಗಿಯಾಗಬೇಕಣ್ಣ, ವಿದ್ಯೆ ಎಂಬುದು ರಾಗಿಯಾಗಬೇಕಣ್ಣ, ಎಂದಿಗೂ ಆಗಬಾರದು ಬರೀ ಬಣ್ಣ. ಇವರು ನೀಡುವ ವಿದ್ಯೆ ಚಕಮಕ ಗಿರೀಟು, ಇವರು ನೀಡುವ ವಿದ್ಯೆ ಚಕಮಕ ಗಿರೀಟು, ಎಷ್ಟು ದಿನ ಬಾಳುವುದು ಕಾಗದದ ನೋಟು. ಎಂಥ ಉಪನ್ಯಾಸವಲ್ಲವಿತ್ತು. ಹೀಗೆ ದೇಸಾಯಿಯವರು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು 50 ಹೈಸ್ಕೂಲ್ಗಳನ್ನು, ಇಂಜಿನಿಯರ್ ಕಾಲೇಜುಗಳನ್ನು, ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳನ್ನು, ಅಷ್ಟೇ ಅಲ್ಲದೆ ವೃತ್ತಿ ಮಾರ್ಗದರ್ಶನದ ಅನೇಕ ಶಾಲಾ ಕಾಲೇಜುಗಳನ್ನು ತೆರೆಯಬೇಕಿರುವ ಮನಸ್ಸು ಯೋಚನೆಯಿತ್ತು. ಆದರೆ ಬಂಧುಗಳೇ, ಅವರಿಗೆ ಹಣದ ಕೊರತೆ, ಅನಾರೋಗ್ಯ, ಇಡೀ ವಯಸ್ಸಿನ ಒಂದು ಕಾರಣದಿಂದಾಗಿ ಈ ಜಿಲ್ಲೆಯಲ್ಲಿ ಅವೆಲ್ಲ ಆಗಿಲ್ಲದೆ ನಮ್ಮೆಲ್ಲರ ಒಂದು ದುರಾದೃಷ್ಟದ ಸಂಗತಿಯಾಗಿದೆ. ಇನ್ನು ಅವರು ತಮ್ಮ ಜೀವಿತಾವಧಿಯಲ್ಲಿ ಒಟ್ಟು 26 ಶಿಕ್ಷಣ ಸಂಸ್ಥೆಯನ್ನು ತೆರೆದು ಆ ಮೂಲಕ ಜಿಲ್ಲೆಯಲ್ಲಿ ಉತ್ತಮ ಕಲಾವಿದರನ್ನು, ಇಲ್ಲಿ ಕುಳಿತಿರುವಂತಹ ಎಲ್ಲ ಉತ್ತಮ ಕಲಾವಿದರನ್ನು, ಹಾಗೆ ವಾಗ್ಮಿಗಳನ್ನು, ಕವಿಗಳನ್ನು, ಶ್ರೇಷ್ಠ ಕ್ರೀಡಾಪಟುಗಳನ್ನು, ಸಾಧಕರನ್ನು ನಮ್ಮ ಜಿಲ್ಲೆಗೆ ಒದಗಿಸಿದ ಕೀರ್ತಿ ನಮ್ಮ ಜನತಾ ವಿದ್ಯಾಲಯದಾಗಿದೆ. ಅಷ್ಟೇ ಈ ಜನತಾ ವಿದ್ಯಾಲಯಗಳು ಇಂದು ನಮ್ಮ ಜಿಲ್ಲೆಗೆ ಮಾದರಿಯಾಗಿದೆ ಎನ್ನುವುದರ ಮೂಲಕ ಅವರು ತೋರಿದ, ಅಂದರೆ ಇಷ್ಟೆಲ್ಲ ಸಾಧನೆ ಮಾಡಿಯೂ ಅವರು ತಾನು ಮಾಡಿದ್ದು ಬರೀ ಬಿಂದು ಎನ್ನುವಂತಹ ವಿನಯ ಗುಣವು ಈ ವ್ಯಕ್ತವಾಗಿದೆ. 18 ಶಾಲೆ ಕಾಲೇಜುಗಳ ಕಟ್ಟಿ
15 ಶಾಲೆ ಕಾಲೇಜುಗಳ ಕಟ್ಟಿ ಮಕ್ಕಳಿಗೆ ಬಡಿಸಿದ್ದು ಜೀವನದ ರೊಟ್ಟಿ. ಆದರೂ ತೃಪ್ತಿ ಇಲ್ಲವೋ ಕರುಣ ಸಿಂಧು, ಆದರೂ ತೃಪ್ತಿ ಇಲ್ಲವೋ ಕರುಣ ಸಿಂಧು, ನಾನು ಮಾಡಿದ ಕೆಲಸ ಬರೆಯುವುದು ಬಿಂದು ಎನ್ನುವ ದೇಸಾಯಿಯವರ ಮಾತು ಆಷಾಢ ಪೂರ್ಣಿಮೆ ತುಂಬಿರುವ ಈ ಒಂದು ಜಿಲ್ಲೆಯಲ್ಲಿ ಅಥವಾ ಈ ಒಂದು ನಾಡಿನಲ್ಲಿ ಅಗಾಧವನ್ನು ಸಾಧಿಸಿ ತಾನು ಮಾಡಿದ್ದು ಬರೀ 1-0 ಎನ್ನುವ ದೇಸಾಯಿಯವರ ನಿಸ್ವಾರ್ಥ ನಿರ್ಮಿತ ಸೇವೆ ಹಾಗೂ ವಿನಯ ಸಂಪನ್ನತೆಗೆ ಹಿಡಿದ ಒಂದು ಕನ್ನಡಿಯಲ್ಲವೇ. ಇಂಥ ಮಹಾನ್ ಚೇತನರು 1987 ನವೆಂಬರ್ 6ರಂದು ನಿಧಾನದ ಮರಣ ಹೊಂದಿದ ನಂತರ ಕಾರವಾರದ ಶ್ರೇಷ್ಠ ವಕೀಲರಾದಂಥ ಶ್ರೀ ಎಸ್ ಪಿ ಕಾಮತ್ ಅವರು ದೇಸಾಯಿಯವರ ಹಾದಿಯಲ್ಲಿ ನಡೆಯುತ್ತಾ ಅವರು ಹೊಂದಿದ ಆದರ್ಶಗಳ ಮುಂಬೈನಲ್ಲಿಯೇ ಸಂಸ್ಥೆಯನ್ನು ಕೊಂಡೊಯ್ದು ದೇಸಾಯಿಯವರ ಆ 26 ಸಂಸ್ಥೆಗಳು ಇಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಮ್ಮರವಾಗಿ ಬೆಳೆದು ಸುಮಾರು 47 ವಿದ್ಯಾಸಂಸ್ಥೆಗಳು ಅದರಡಿಯಲ್ಲಿ ಕೆಲಸ ಮಾಡುತ್ತಿರುವುದು ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ. ಒಂದು ವೇಳೆ ದೇಸಾಯಿಯವರು ಅಲ್ಲಿ ಹಚ್ಚಿದ ಆ ದೀಪ ಅವರ ಜೀವನಾದ ಆದರ್ಶಗಳ ತೈಲದಲ್ಲಿ ಎಂದುಗಾರದ ನಂದಾದೀಪವಾಗಿ ಪ್ರಜ್ವಲಿಸಿ ತಾನು ಇದು 12 ಬೆಳಕು ನೀಡಿ ಜಿಲ್ಲೆಯ ಲಕ್ಷಾಂತರ ವಿದ್ಯಾರ್ಥಿಗಳ ದಾಹವನ್ನು ತರಿಸಿ ಅಷ್ಟೇ ಯಾಕೆ ಶಿಕ್ಷಣದ ಗಂಧವಾಗಿ ಇಲ್ಲದಂಥ ಗ್ರಾಮಗಳಲ್ಲಿ ಕನಿಷ್ಠ ಇನ್ನೊಬ್ಬ ಮನೆಯೊಬ್ಬ ಪದವೀಧರ ಹೊಂದಿಕೊಂಡಿದ್ದಾರೆ ಅಂದರೆ ಅದು ನಿಜವಾದ ಶಿಕ್ಷಣ ಕ್ರಾಂತಿಯಲ್ಲವೇ. ಇನ್ನು ನಮ್ಮ ಜಿಲ್ಲೆಯಲ್ಲಿ ಶಿಕ್ಷಣ ಕ್ಷೇತ್ರವನ್ನು ಬದಲಾಯಿಸಿದಂಥ ದಿನಕರ್ ದೇಸಾಯಿ ಅವರು ಕರ್ನಾಟಕದ ಭೂಪಟದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತರ ಕನ್ನಡ ಜಿಲ್ಲೆಗೆ ಹೆಸರು ಮಟ್ಟವೇ ಡಾಕ್ಟರ್ ದಿನಕರ್ ದೇಸಾಯಿ ಎಂಬ ಬಸವರಾಜ ಕಟ್ಟಿಮನೆಯವರ ಮಾತು ಯಥಾರ್ಥವಾಗಿ ಒಟ್ಟಾರೆಯಾಗಿ ದಿನಕರ್ ದೇಸಾಯಿ ಅವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜ್ಞಾನವನ್ನು ಬೆಳಗಿಸಿದ ನಿಜವಾದ ದಿನಕರ ಎಂದು ಬಣ್ಣಿಸಬಲ್ಲದೆ. ಹೀಗೆ ದಿನಕರ್ ದೇಸಾಯಿಯವರ ಒಂದು ಕೊಡುಗೆ ನಾವು ಶಿಕ್ಷಣ ಬಗ್ಗೆ ಮಾತಾಡ್ತಾ ಹೋದರೆ ಇನ್ನೂ ಬೇಕಾದಷ್ಟು ಮಾತಾಡಬಹುದು. ಆದರೆ ಸಮಯದ ಅಭಾವದಿಂದಾಗಿ ನನಗೆ ಇಲ್ಲಿಯವರೆಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಂಘಟನೆಗಾರರಿಗೂ ವಿಷಯ ಪೂರ್ಣ ಮಾಡಿದಂತೆಲ್ಲ ಸಾಹಿತ್ಯಗಳಿಗೂ ಹೊಂದಿಸುತ್ತಾ ಒಳಿತು ಮಾಡಿದರೆ ಅದು ಪುಣ್ಯಗಳ ರಾಶಿ, ಕೆಡುಕು ಮಾಡಿದರೆ ಪಾಪ ವಿನಾಶಿ. ಯಾವ ದೇವರ ಪೂಜೆ ಮಾಡಿದ ವ್ಯಕ್ತ ಜನಸೇವೆಯ ಪೂಜೆ ಅದುವೇ ಪುರುಷಾರ್ಥ ಎಂಬ ಚುಟುಕಿನೊಂದಿಗೆ ನನ್ನ ಮಾತಿಗೆ ಪೂರ್ಣವಿರುತ್ತೇನೆ ಹೊರತು ವಿಷಯ. ಧನ್ಯವಾದಗಳು. ಹಿರಿಯರಿಗೆ ತಿಳಿಸುತ್ತಾ ಅಕ್ಷರ ಸಂತನ ಗುಣಗಾನ ಮಾಡುತ್ತಾ ನಿನ್ನೂರ ಜ್ಞಾನ ತೋಟದಲ್ಲಿ ನಮ್ಮದೊಂದು ಪಯಣ. ಕುಮಟ ಕ್ಷೇತ್ರವೇ ಸುಂದರವಾದಂಥ ಪ್ರಕೃತಿಯಿಂದ ಕೂಡಿದ ಕ್ಷೇತ್ರ. ದೇವಸಿಂಪಿ ಕೆತ್ತಿರುವಂಥ ಸುಂದರವಾದ ಯಾಣ ಕ್ಷೇತ್ರವಿದೆ. ಚಂಡಿಕಾ ನದಿಯ ದಡದಲ್ಲಿ ಸದಾ ಹಸಿರಿನಿಂದ ಕಂಗೊಳಿಸುತ್ತಿರುವಂಥ ಕತ್ಕಾರ ಗ್ರಾಮವಿದೆ. ಹಾಗೆ ಮುಂದೆ ಹೋದರೆ ಉಪ್ಪಿನಪಟ್ಟಣ, ಅಲ್ಲೇ ದಾಟಿದ್ರೆ ಸಿರಗುಂಜೆ ಗ್ರಾಮ. ಈ ಸಿರಗುಂಜೆ ಗ್ರಾಮದಲ್ಲಿ ಕೃಷಿಯನ್ನೇ ಅವಲಂಬಿಸಿಕೊಂಡು ಬಂದಿರುವಂಥ ಗೌಡ ಸಾರಸ್ವತ ಬನೆತನದ ಅಮೂಲ್ಯ ರತ್ನ, ಸದ್ಗುಣಗಳ ಗಣಿ, ದಿವಂಗತ ಶ್ರೀ ಶಾಂತಾರಾಮ್ ವೆಂಕಟರಾವ್ ಪಿಗಳೆಯವರು. ಶೈಕ್ಷಣಿಕ, ಸಮಾಜ ಸೇವೆ, ಉದ್ಯಮಿ, ಧಾರ್ಮಿಕ ಕ್ಷೇತ್ರ ಇಲ್ಲೆಲ್ಲರ ಹೆಜ್ಜೆಯ ಗುರುತನ್ನು ಬಿಟ್ಟು ಹೋದಂಥ ಅಮೂಲ್ಯವಾದ ರತ್ನದ ಬಗ್ಗೆ ಮಾತನಾಡಲು ಹೊರಟಿದ್ದೇನೆ. ಪ್ರಾಥಮಿಕ ಶಿಕ್ಷಣ ಉಪ್ಪಿನಪಟ್ಟಣದಲ್ಲಿ ನೆರವೇರಿದೆ. ಸ್ವಲ್ಪ ದಿನ ಕಾರವಾರದ ಸದಾಶಿವಗಢದಲ್ಲಿ ಶಿಕ್ಷಣವನ್ನು ಮುಂದುವರಿಸ್ತಾರೆ. ಮತ್ತೆ ಪುನಃ ಕುಮಟಕ್ಕೆ ಬಂದು ಗಿಬ್ಬನ್ ಸ್ಕೂಲ್ನಲ್ಲಿ ಹೈಸ್ಕೂಲ್ ಶಿಕ್ಷಣವನ್ನು ಮುಗಿಸ್ತಾರೆ. ತನ್ನ ಸೋದರ ಮಾವನ ಜೊತೆ ಮುಂಬೈಗೆ ಹೋಗ್ತಾರೆ. ಮುಂಬೈನಲ್ಲಿ ಆರ್ಥಿಕ ಸ್ಥಿತಿ ತುಂಬ ಕಷ್ಟದಲ್ಲಿದ್ದರಿಂದ ಖಾಸಗಿಯ ಉದ್ಯೋಗವನ್ನು ಮಾಡ್ತಾ ತಮ್ಮ ಪದವಿಯನ್ನು ಮುಂದುವರಿಸ್ತಾರೆ. BA ಪದವಿಯನ್ನು ಪಡ್ಕೊಳ್ತಾರೆ. ಹಾಗೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ವೃತ್ತಿಯನ್ನು ಪ್ರಾರಂಭಿಸ್ತಾರೆ. ತದನಂತರ ಕಾನೂನು ವೃತ್ತಿಯ ಪದವಿಯನ್ನು ಮುಗಿಸ್ತಾರೆ. MA ಮುಗಿಸ್ತಾರೆ. IAS ಕೋಚಿಂಗ್ ಹೋಗ್ತಾರೆ. IAS ಲಿಖಿತ ಪರೀಕ್ಷೆಯನ್ನು ಪಾಸ್ ಮಾಡ್ತಾರೆ. ಯಾಕೆ ಸರ್ಕಾರಿ ಉದ್ಯೋಗ ಬೇಡ ಅನ್ನಿಸ್ತೆ ಸ್ವಂತ ವಕೀಲ ವೃತ್ತಿಯನ್ನು ಪ್ರಾರಂಭಿಸ್ತಾರೆ. ಯಾವತ್ತು ವಕೀಲ ವೃತ್ತಿಯನ್ನು ಪ್ರಾರಂಭಿಸಿದ್ರೋ ಆವತ್ತು ಪಿಗಳೆಯವರ ಸಾಧನೆ ಶುರುವಾಯಿತು. ಪ್ರಥಮ ಕಕ್ಷಿದಾರ ಠಾಕೂರ್ಬಾಯಿಯವರ ಕೇಸನ್ನ ಯಾವ ವಕೀಲರು ತಗೊಳ್ಳೋದಿಲ್ಲ. ಎಷ್ಟೋ ಪಿಗಳೆಯವರು ಸ್ವೀಕಾರ ಮಾಡ್ತಾರೆ. ಆ ಕೇಸನ್ನ ಜಯಗಳಿಸ್ತಾರೆ. ಕಾಯಿದೆಯ ತಜ್ಞ ಎಂಬ ಹೆಸರನ್ನು ಗಳಿಸ್ಕೊಡ್ತಾರೆ. ಅವತ್ತು ಅವರ ಹೆಸರು ಪ್ರಚಲಿತಕ್ಕೆ ಬರುತ್ತೆ. ಎಲ್ಲ ಪುಸ್ತಕವನ್ನು ಬರೀತಾರೆ. ಇನ್ಕಮ್ ಟ್ಯಾಕ್ಸ್ ಇಂಡಿಯಾ. ಈ ಪುಸ್ತಕಕ್ಕೆ ಉಪ ಪ್ರಧಾನಿ ಮೊರಾರ್ಜಿ ದೇಸಾಯಿ ಅವರು ಮುನ್ನುಡಿಯನ್ನು ಕೊಡ್ತಾರೆ. ಇನ್ನೊಂದು ನಾನ್ ರೆಸಿಡೆಂಟ್ ಟ್ಯಾಕ್ಸಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಇನ್ ಇಂಡಿಯಾ. ಈ ಎರಡೂ ಪುಸ್ತಕಗಳು ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಳ್ಳುತ್ತೆ. ಎಲ್ಲರೂ ಆ ಪುಸ್ತಕವನ್ನು
ದಂಡಯಾತ್ರೆ ಕಂಡ ಗೌಡ ಪಾದಾಚಾರ್ಯ ಸಂಸ್ಥಾನದ ಇತಿಹಾಸ, ದೇವಭೂಮಿ ಗೋಮಾತರ, ಧರ್ಮಬೋಧನ, ಇದೆಲ್ಲ ಮರಾಠಿ ಭಾಷೆಯಲ್ಲಿ. ಇದು 4 ಕೃತಿಯನ್ನ ಅವರು ಪ್ರಕಾಶನ ಮಾಡ್ತಾರೆ, ಸಾಹಿತ್ಯ ಲೋಕಕ್ಕೂ ಕೊಡುಗೆಯನ್ನು ಕೊಡ್ತಾರೆ. ಹಾಗೆ ಕೇವಲ ಭಾರತ ದೇಶದಲ್ಲಷ್ಟೇ ಅಲ್ಲ, USA, ಜಪಾನ್, ಫ್ರಾನ್ಸ್, ಜರ್ಮನಿ, ಇಟಲಿ, ಸ್ವಿಟ್ಜರ್ಲೆಂಡ್ ಇಲ್ಲೆಲ್ಲ ಭೇಟಿಯನ್ನು ಕೊಡ್ತಾರೆ. ಅರ್ಥಶಾಸ್ತ್ರದ ಬಗ್ಗೆ ಸೆಮಿನಾರ್ ನೀಡ್ತಾರೆ. ಅಲ್ಲಿಯ ವಕೀಲರ ಜೊತೆ ಕಾನೂನಿನ ಕುರಿತು ಚರ್ಚೆಯನ್ನು ಮಾಡ್ತಾರೆ. ಭಾರತ ದೇಶದ ಗಣ್ಯಾತಿ ಗಣ್ಯ ವ್ಯಕ್ತಿಗಳ ಸಂಪರ್ಕವನ್ನು ಇಟ್ಕೊಳ್ತಾರೆ, ಸ್ನೇಹವನ್ನು ಇಟ್ಕೊಳ್ತಾರೆ. ಪ್ರಧಾನಿ ರಾಜೀವ್ ಗಾಂಧಿ, ರಾಷ್ಟ್ರಪತಿ ಶ್ರೀ ಶಂಕರ್ ದಯಾಳ್ ಶರ್ಮಾ, ಶ್ರೀ ಆರ್ ವೆಂಕಟರಾಮನ್, ಶ್ರೀಮತಿ ಇಂದಿರಾ ಗಾಂಧಿ ಇವರೆಲ್ಲರ ಜೊತೆ ಸ್ನೇಹವನ್ನು ಸಂಪಾದಿಸಿಕೊಳ್ತಾರೆ. ಆ ಕಾಲದ ಸರ್ಕಾರಕ್ಕೆ ಕಾನೂನು ಸಲಹೆಯನ್ನು ನೀಡಿದ್ದು ಅದು ನಮಗೆಲ್ಲ ಹೆಮ್ಮೆ. ಹಾಗೆ ಇಷ್ಟೆಲ್ಲ ಉನ್ನತ ಶಿಖರವನ್ನು ಏರಿದ ಎಸ್.ವಿ. ಪಿಂಗಳೆಯವರು ತನ್ನ ಹುಟ್ಟೂರನ್ನು ಮಾಡಿಲ್ಲ. ತನ್ನ ಹುಟ್ಟೂರಿನಲ್ಲಿ ಇಲ್ಲಿಯ ಜನ ಶಿಕ್ಷಣದಿಂದ ವಂಚಿತರಾಗ್ತಾರೆ. 18 ಹಳ್ಳಿಗಳಿಗೆ ಹೈಸ್ಕೂಲ್ನ ಅವಶ್ಯಕತೆ ಇರ್ತದೆ ಅಂತ ತನ್ನ ತಾಯಿಯ ಹೆಸರಲ್ಲಿ ಕಮಲಾಬಾಯಿ ಪಿಂಗಳೆ ಹೈಸ್ಕೂಲ್ ಅನ್ನು ಕಟ್ಕಲ್ನಲ್ಲಿ ಪ್ರಾರಂಭಿಸಿದ್ದಾರೆ. ಖಾಲಿ ಸ್ಕೂಲನ್ನು ಪ್ರಾರಂಭಿಸಿ ಬಿಟ್ಟಿಲ್ಲ, 15 ವರ್ಷಗಳ ಕಾಲ ಅಲ್ಲಿಯ ಶಿಕ್ಷಕರಿಗೆ ತಾವೇ ಸಂಬಳವನ್ನು ಕೊಡ್ತಾರೆ. ದೂರದ ಹಳ್ಳಿಯಿಂದ ಮಕ್ಕಳು ಬರೋದ್ರಿಂದ ಬಿಸಿ ಊಟಕ್ಕೆ ಅವರ ಊಟಕ್ಕೆ ತೊಂದರೆ ಆಗ್ತದೆ, ಹಸ್ಕೊಂಡಿರ್ಬೇಕಾಗ್ತದೆ. ಅದನ್ನ ಮನಗಂಡಂತ ಎಸ್.ವಿ. ಪಿಂಗಳೆಯವರು ಮಿಡ್ ಡೇ ಮೀಲ್ ಬಿಸಿ ಊಟದಂತ ಯೋಜನೆಯನ್ನು ಪ್ರಪ್ರಥಮ ಬಾರಿಗೆ ತಂದ ಕೀರ್ತಿ ಎಸ್.ವಿ. ಪಿಂಗಳೆಯವರಿಗೆ ಸಲ್ಲುತ್ತದೆ. ಹಾಗೆ ಈ ಕತ್ತಲ ಹೈಸ್ಕೂಲಿಗೆ ಸರ್ಕಾರದ ಅನುದಾನ ಬರುತ್ತೆ, ಎಲ್ಲ ರೀತಿಯಲ್ಲೂ ಅಭಿವೃದ್ಧಿ ಹೊಂದುತ್ತೆ. ಈಗ ಕೆನಡಾ ವೆಲ್ಫೇರ್ ಟ್ರಸ್ಟ್ ಕಡೆಯಲ್ಲಿ ಹೈಸ್ಕೂಲ್ ನಡೀತಾ ಇದೆ. ಹಾಗೆ ಡಾಕ್ಟರ್ ಎ.ವಿ. ಬಾಳಿಗಾರ್ ಕಾಲೇಜು ತುಂಬಾ ಅಭಿವೃದ್ಧಿ ಕುಂಠಿತ ಆಗಿರುತ್ತೆ. ಆದರೆ ಅವರು ಕೆನಡಾ ಕಾಲೇಜ್ ಸೊಸೈಟಿ ಅಧ್ಯಕ್ಷರಾಗ್ತಾರೆ. 34 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸ್ತಾರೆ. ಡಾಕ್ಟರ್ ಎ.ವಿ. ಬಾಳಿಗಾರ್ ಎಂಬ ಧನಸಹಾಯವನ್ನು ಪಡೆದು ಆರ್ಟ್ಸ್ ಅಂಡ್ ಸೈನ್ಸ್ ಕಾಲೇಜನ್ನು ಅಭಿವೃದ್ಧಿಪಡಿಸ್ತಾರೆ. ಕುಂಡದಲ್ಲಿ B.Ed ಕಾಲೇಜ್ ಇದಾಗಿತ್ತು. ಶ್ರೀಮತಿ ಕಮಲಾ ಬಾಳಿಗಾರಿಂದ ಅನುದಾನವನ್ನು ಪಡೆದು ಕುಂಡದಲ್ಲಿ B.Ed ಕಾಲೇಜನ್ನು ಪ್ರಾರಂಭಿಸಿದಂಥ ಕೀರ್ತಿ ಎಸ್.ವಿ. ಪಿಂಗಳೆಯವರಿಗೆ ಸಲ್ಲುತ್ತೆ. ಗೋಕರ್ಣದ ಭರ್ತಕಾಳಿ ಮಠದ ಸ್ವಾಮಿಗಳಿಂದ ಆರ್ಥಿಕ ನೆರವನ್ನು ಪಡೆದುಕೊಂಡು ವಿದ್ಯಾಧಿರಾಜ ಪಾಲಿಟೆಕ್ನಿಕಲ್ ಕಾಲೇಜನ್ನು ಪ್ರಾರಂಭಿಸುತ್ತಾರೆ. ಆ ಒಂದು ಕೀರ್ತಿ ಎಸ್.ವಿ. ಪಿಂಗಳೆಯವರಿಗೆ ಹೋಗುತ್ತೆ. ಹಾಗೆ B.A ಕಾಲೇಜನ್ನು ಪ್ರಾರಂಭಿಸುತ್ತಾರೆ. ಇನ್ನೆರಡು ಕಾಲೇಜು ಪ್ರಾರಂಭಿಸುವುದಿಲ್ಲ, ಅದು ಎಂಜಿನಿಯರಿಂಗ್ ಕಾಲೇಜ್ ಮತ್ತು ಮೆಡಿಕಲ್ ಕಾಲೇಜ್. ಆದರೆ ಹಲವಾರು ಹೋರಾಟ ಮಾಡ್ತಾರೆ. ತಾಂತ್ರಿಕ ದೋಷದಿಂದ ಇದೆಲ್ಲೂ ಕಲಿತು ಇಳಿಯುವುದಿಲ್ಲ, ಕನಸಾಗಿ ಬಂದಿರುತ್ತದೆ. ಎಸ್.ವಿ. ಪಿಂಗಳೆಯವರ ದೇವರ ಅಚ್ಚುಮೆಚ್ಚಿನ ಕೆಲಸವನ್ನು ನಾವು ಅವಲೋಕನ ಮಾಡಬೇಕಾಗಿದೆ. ಒಂದು ಸರಸ್ವತಿ ಮಂದಿರವಾದ ಶಾಲೆ ಕಾಲೇಜುಗಳ ನಿರ್ಮಾಣ, ಇನ್ನೊಂದು ದೇವಾಲಯಗಳ ಜೀರ್ಣೋದ್ಧಾರ. ಹಲವು ದೇವಾಲಯಗಳ ಜೀರ್ಣೋದ್ಧಾರವನ್ನು ಎಸ್.ವಿ. ಪಿಂಗಳೆಯವರು ಮಾಡಿದ್ದಾರೆ. ಬಹುಶಃ 14ಕ್ಕಿಂತ ಹೆಚ್ಚಾಗಬಹುದು. ಅದಕ್ಕೆ ಕೆಲವು ಮಾತ್ರ ಉಲ್ಲೇಖ ಮಾಡ್ತೇನೆ. ಶ್ರೀ ಶಿರಗುಂಜೇಶ್ವರ ದೇವಸ್ಥಾನದ ಶಿರಗುಂಜಿ, ಶಂಭುಲಿಂಗೇಶ್ವರ ಗುಡಿ ಕತ್ತಲ್, ಮಾನಸರಿ ಗುಡಿ ನೆಲ್ಲಿಗೇರಿ ಕೂಟ, ದತ್ತ ಮಂದಿರ ಅನುಕೂಲ, ಇನ್ನು ಹಲವಾರು ಮಂದಿರಗಳ ಜೀರ್ಣೋದ್ಧಾರವನ್ನು ಶ್ರೀಮಂತರು ಮಾಡಿದ್ದಾರೆ. ಹಾಗೆ ಕೊಂಕಣಿ ಭಾಷಿಕರಿಗೆ ಕೆಲವರಿಗೆ ಗೊತ್ತಿಲ್ಲ. ಕೊಂಕಣಿ ಭಾಷೆ ಆಲ್ ಇಂಡಿಯಾ ರೇಡಿಯೋದಲ್ಲಿ ಪ್ರಸಾರವಾಗುವುದಿಲ್ಲ. ಅದನ್ನು ಪ್ರಸಾರಕ್ಕೆ ತಂದವರು ಎಸ್.ವಿ. ಪಿಂಗಳೆಯವರು. ಪ್ರಥಮ ನಾಟಕವನ್ನು ಕೊಂಕಣಿ ಭಾಷೆಯಲ್ಲಿ ಅಭಿನಯಿಸಿದವರು, ಅದನ್ನು ಪ್ರಾಯೋಗಿಸಿದವರು ಎಸ್.ವಿ. ಪಿಂಗಳೆಯವರು. ಇಂಥ ಮಹಾನ್ ಚೇತನ ಇದೆ. ಹೀಗೆ ಹಲವಾರು ದೇವಸ್ಥಾನದ ಟ್ರಸ್ಟಿಗಳಾಗಿ, ಅಲ್ಲಿಯ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅನೇಕ ಶಾಲೆ ಕಾಲೇಜುಗಳ ಸಂಸ್ಥೆಗಳ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಕತ್ತಲಿನ ಹಲವು ಪ್ರಾಥಮಿಕ ಶಾಲೆಗಳಿಗೆ ತಮ್ಮದೇ ಆದಂತಹ ಕೊಡುಗೆಯಿಂದ ದಾನಗಳನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಊರಿನ ಸುತ್ತಮುತ್ತ ಯಾರೇ ತಮ್ಮ ಮಕ್ಕಳಿಗೆ ಕಲಿಸಲಿಕ್ಕಾಗುವುದಿಲ್ಲ, ತನ್ನ ಮಗಳ ಮದುವೆ ಮಾಡೋಕ್ಕಾಗುವುದಿಲ್ಲ, ತುಂಬಾ ಆರ್ಥಿಕ ಸ್ಥಿತಿ ಕಷ್ಟ ಇದೆ ಅಂತರಿಗೆ ಕೈಬಿಚ್ಚಿ ದಾನವನ್ನು ಮಾಡಿದ್ದಾರೆ. ಆ ದಾನ ಹೇಗಿತ್ತು ಅಂದರೆ, ಬಲಗೈ ಕೊಟ್ಟು ಎಡಗೈ ಗೊತ್ತಾಗುವುದಿಲ್ಲ. ನಾವು 100 ರೂಪಾಯಿ ಕೊಟ್ಟು 100 ಸಾರಿ ಪ್ರಚಾರವನ್ನು ಪಡ್ಕೊಳ್ತಾರೆ. ಆದ ಪ್ರಚಾರವನ್ನು ಬಯಸದೆ ಧೀಮಂತ ದಾನಿಗಳಾಗಿದ್ದು ಎಸ್.ವಿ. ಪಿಂಗಳೆಯವರು. ಹಾಗೆ ಅವರ ಬಗ್ಗೆ ಹೇಳ್ತಾ ಬಂದರೆ ಬಹುಶಃ ಸಮಯ ಇನ್ನೂ ಎಷ್ಟು ಬೇಕಾಗಿತ್ತು. ಆ ಒಂದು ಇದಕ್ಕೆ ಸಾಹಸಕ್ಕೆ ಹೋಗುವುದಿಲ್ಲ. ಸಾಗರದ ಆಳದಲ್ಲಿ ಮುತ್ತಿರುತ್ತೆ, ಆ ಮುತ್ತಿನ ಬೆಲೆ ಕಟ್ಟಲಿಕ್ಕಾಗುವುದಿಲ್ಲ ಅಂತ ಮುಂದು ಎಸ್.ವಿ. ಪಿಂಗಳೆಯವರು ಶಾಶ್ವತ ರತ್ನದತ್ತ ಹಲವು ಅವಾರ್ಡ್ಗಳನ್ನು ಅವರು ತಮ್ಮ ನುಡಿಗೇರಿಸಿಕೊಳ್ತಾರೆ. ಜೀವನ ದರ್ಶನ ಎಂಬ ಪುಸ್ತಕವನ್ನು ಡಾಕ್ಟರ್ ಜಿ. ಕುಲಕರ್ಣಿ ಅವರು ಬರೀತಾರೆ. ಬರಿತಾ ಮಾತಾಡ್ತಾರೆ, ಕಾಡಿನಲ್ಲಿ ಆನೆ ನಡೆದರೆ ದಾರಿಯಾಗುತ್ತೆ. ಹಾಗೆ ಎಸ್.ವಿ. ಪಿಂಗಳೆಯವರು ನಡೆದಂಥ ಕ್ಷೇತ್ರಗಳಲ್ಲಿ ಅನಿಷ್ಟಗಳು ದೂರವಾಗಿ ರಾಜ ಮಾರ್ಗ ನಿರ್ಮಾಣವಾಗಿದೆ ಅಂದರೆ ಇದು ಒಂದು ಮಾತು ಅವರ ಸಾಹಸಕ್ಕೆ ಸಾಧ್ಯ. ಹೀಗೆ ಇವರ ಒಂದು ಬಗ್ಗೆ
ನಾನು ಓದ್ತಾ ಹೋದಾಗ ಒಂದು ಕಾವ್ಯ ನೆನಪಾಯಿತು. ಅದು ಮುದ್ದಣ್ಣ ಹಿಂಗಡೆಯವರು ಬರೆದಂಥ ಒಂದು ಕವನ. ಅದರ ನುಡಿ ಹೀಗಿದೆ: ಮಣ್ಣು ಕೂಡುವ ದೇಹ ತಣ್ಣಗಾಗುವವರೆಗೆ, ಮಣ್ಣು ಕೂಡುವ ದೇಹ ತಣ್ಣಗಾಗುವವರೆಗೆ ಹಿಡಿದ ಕಾಯಕದಲ್ಲಿ ನಿರಂತರ ನಾನು ಸಮಾಜ ಕಲ್ಯಾಣಕ್ಕೆ, ಜನರ ಉದ್ಧಾರಕ್ಕೆ ನೀ ಕೊಡುಗೆ ಕೊಟ್ಟು ಹೊರಟು ಹೋಗ. ಈ ಒಂದು ತತ್ವದಲ್ಲಿ ಇವರೆಲ್ಲ ಬದುಕು ಕಟ್ಟಿಕೊಂಡವರು. ಇಂಥ ಮಹಾತ್ಮರ ಬಗ್ಗೆ ನಮಗೆ ಇವತ್ತು ಮಾತನಾಡಲಿಕ್ಕೆ ಈ ವೇದಿಕೆಯಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಅವರ ಹೆಸರಿನಲ್ಲಿ ಈ ವೇದಿಕೆಯನ್ನು ಸ್ಥಾಪಿಸಿದ್ದಾರೆ. ಇವರು ಮಾಡಿದ ಕಾಯಕ ನಿತ್ಯ ನೂತನ, ಅದರಲ್ಲಿ ಚಿರಂಜೀವಿತನವಿದೆ. ಇದು ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಯಶಸ್ವಿಗಳಿಯವರು ಸದಾ ರಾರಾಜಿಸುತ್ತಿರ್ತಾರೆ. ಅವರ ನೆನಪು ನಮ್ಮೆಲ್ಲರಲ್ಲಿ ಚಿರನೂತನವಾಗಿ ಇರುತ್ತೆ ಅಂತ ಇಂಥ ವೇದಿಕೆಯಲ್ಲಿ ಅವರ ಬಗ್ಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಾಗ ಕಳಸಪ್ಪದ ತಾಲೂಕಾ ಅಧ್ಯಕ್ಷರಾದ ಶ್ರೀಧರ್ ಗೌಡರವರು, ಜಿಲ್ಲಾಧ್ಯಕ್ಷರಾದ ಅರವಿಂದ ಕಟ್ಟಿಕೊಡಿಯವರು ಹಾಗೂ ಯಶಸ್ವಿಗಳಿಯವರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಕ್ಕೆ ಹೊರಟಾಗ ನನಗೆ ಸಮಗ್ರವಾಗಿ ಮಾಹಿತಿಯನ್ನು ನೀಡಿದ ಅಶೋಕ್ ಪಿಕ್ಕಳಿಯವರಿಗೆ ಹಾಗೂ ತಮ್ಮೆಲ್ಲರಿಗೂ ತುಂಬ ಹೃದಯದ ಶುಭ ಅಭಿನಂದನೆಯನ್ನು ನೀಡುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ. ನನಗೆ ನಮಸ್ತೆ. ಸರ್ವಾಧ್ಯಕ್ಷರಾದಂಥ ಕೊಡ್ಲಿಗೆರೆಯವರು, ಗೋಷ್ಠಿಯ ಅಧ್ಯಕ್ಷರಾಗಿರ್ತಕ್ಕಂಥ ದೀಪಾ ಶೆಟ್ಟಿಯವರು, ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ನನ್ನ ಸ್ನೇಹಿತರು, ಸಾಹಿತ್ಯ ಪರಿಷತ್ತಿನ ಸಂಘಟಕರು, ಈ ಊರಿನ ನಾಗರಿಕರು, ಸಭೆಯಲ್ಲಿ ಉಪಸ್ಥಿತರಿರುವ ಯಾವುದೂ ಸಾಹಿತ್ಯ ಆಸಕ್ತರೇ, ಸಾಹಿತ್ಯ ಮನಸ್ಸುಗಳೇ, ಮಿತ್ರರೇ, ಪತ್ರಿಕೆ ಮತ್ತು ರೇಡಿಯೋ ಮಾಧ್ಯಮ ಇದು ಬಹಳ ಆಳವಾದಂಥ ವಿಚಾರ. ಪತ್ರಿಕೆಗಳ ಇತಿಹಾಸ ಅವಲೋಕನ ಮಾಡಿದಾಗ ದೃಶ್ಯ ಮಾಧ್ಯಮಗಳು ಅದರ ಎದುರು ಕೇವಲ ಬಾಲಾವಸ್ಥೆಯಲ್ಲಿವೆ ಅನ್ನೋದನ್ನು ನಾವು ಗಮನಿಸಬಹುದು. ಪತ್ರಿಕೆ ಇತಿಹಾಸ ಸುಮಾರು ಕ್ರಿಸ್ತಶಕ ಪೂರ್ವ 630ರಲ್ಲಿ ಮೊದಲ ಬಾರಿಗೆ ಇಟಲಿಯಲ್ಲಿ ಒಂದು ರೋಮ್ ಪಟ್ಟಣದ ವೃತ್ತದಲ್ಲಿ ಮೊದಲ ಬಾರಿಗೆ ಒಂದು ಬುಲೆಟಿನ್ ಪ್ರಕಟಗೊಳ್ಳುತ್ತದೆ. ಅಂದಿನ ರಾಜರು ಆ ಬುಲೆಟಿನನ್ನು ಕೌನ್ಸಿಲರ್ಗಳಿಗಾಗಿ ಹಾಗೆ ದೈನಂದಿನ ಮಾಹಿತಿಗಳನ್ನು ಜನರಿಗೆ ನೀಡಲಿಕ್ಕಾಗಿ ಆ ಒಂದು ಬುಲೆಟಿನ್ ಪ್ರತಿದಿನ ಆ ಒಂದು ಚೌಕದಲ್ಲಿ ಒಂದು ಕರಪತ್ರವನ್ನಾಗಿ ಅಂಟಿಸ್ತಾರೆ. ಸೊ ಅಲ್ಲಿಂದ ಈ ಪತ್ರಿಕೆಯ ಇತಿಹಾಸ ಪ್ರಾರಂಭವಾಗುತ್ತದೆ. ಪತ್ರಿಕೆ ಇತಿಹಾಸವನ್ನು ಅವಲೋಕಿಸಿದಾಗ, ದೃಶ್ಯ ಮಾಧ್ಯಮಗಳ ಇತಿಹಾಸವನ್ನು ನಾವು ಗಮನಿಸಿದಾಗ, ದೃಶ್ಯ ಮಾಧ್ಯಮಗಳು ಇತ್ತೀಚಿನ ಸುಮಾರು 1952-54ರ ಒಂದು ದಶಕದಲ್ಲಿ ಈ ದೃಶ್ಯ ಮಾಧ್ಯಮಗಳು ಈ ಮಾಧ್ಯಮ ಲೋಕಕ್ಕೆ ಕಾಲಿಡ್ತವೆ. ಪತ್ರಿಕೋದ್ಯಮ ಒಂದು ಕಲೆ, ಇತರ ಕಲೆಗಳಿಗಿಂತ ಅದು ಸೃಜನಾತ್ಮಕವಾದಂಥದ್ದು ಹಾಗೂ ಸಂವಹನಾತ್ಮಕವಾದಂಥದ್ದು. ಅದಕ್ಕಿಂತ ಮಿಗಿಲಾಗಿ ಇದೊಂದು ಭಿನ್ನವಾದ ಸಾಮಾಜಿಕ ಪ್ರಕ್ರಿಯೆ. ಯಾವುದೇ ಮೂಲದಿಂದ ಹುಟ್ಟಿದರೂ ಸಮಾಜಮುಖಿಯಾಗಿ ಸಂವಹನ ಶೈಲಿ ಈ ಪತ್ರಿಕೆಗಳಲ್ಲಿ ನಾವು ನೋಡಬಹುದು. ಪತ್ರಿಕೆಗಳ ಇತಿಹಾಸದಲ್ಲಿ ನಾವು 130ರಲ್ಲಿ ರೋಮ್ ಪಟ್ಟಣದ ಒಂದು ಇತಿಹಾಸವನ್ನು ಗಮನಿಸಿದರೆ, ಆ ನಂತರದ ದಿನಗಳಲ್ಲಿ ನಾವು ಪತ್ರಿಕೆಯನ್ನು ಬೆಳೆದು ಬಂದ ರೀತಿಯನ್ನು ಗಮನಿಸಿದರೆ ಅದು ನಿಜವಾಗಲೂ ಬಹಳ ಅಭೂತಪೂರ್ವವಾಗಿ ನಾವು ನೋಡ್ತಾ ಇದ್ದೇವೆ. ಪೆನ್ ಈಸ್ ಮೈಟಿಯರ್ ದ್ಯಾನ್ ಸ್ವರ್ಡ್ ಅಂತಾರೆ. ಅಂದರೆ ಪತ್ರಿಕೋದ್ಯಮ ಧ್ಯೇಯ ವಾಕ್ಯ ಅದು 1789ನೇ ಫ್ರೆಂಚ್ ಕ್ರಾಂತಿ ಸಮಯದಲ್ಲಿ ರಾಜಾಡಳಿತದ ವಿರುದ್ಧ ಹಿಡಿದಿದ್ದ ರೂಸೋ,
ವಾಲ್ಟಾಯರ್, ಮೊಂಟೆಸ್ಕೊ ಮುಂತಾದ ಬುದ್ಧಿಜೀವಿಗಳು ತಮ್ಮ ಲೇಖನಿಯ ಮೂಲಕ ಜನಜಾಗೃತಿ ಮೂಡಿಸಿ ಫ್ರೆಂಚ್ ಮಹಾಕ್ರಾಂತಿಗೆ ನಾಂದಿ ಹಾಡಿ ಖಡ್ಗಕ್ಕಿಂತ ಲೇಖನಿ ಹರಿತವಾದದ್ದು ಅನ್ನೋದನ್ನು ತೋರಿಸಿಕೊಟ್ಟರು. ಆನಂತರ ಮಹಾನ್ ಚಿಂತಕರು, ಲೇಖಕರು ವಿಶ್ವದಾದ್ಯಂತ ಈ ದೇಶದಲ್ಲಿ ಹುಟ್ಟಿಕೊಂಡರು. ಈ ಪತ್ರಿಕೆಗಳ ಮೂಲಕನೇ ಹಲವು ಕ್ರಾಂತಿಗಳು ಕೂಡ ಈ ದೇಶದಲ್ಲಿ ನಡೆದಿರ್ತಕ್ಕಂಥದ್ದು ಗಮನಾರ್ಹವಾದಂತಹ ಸಂಗತಿ. ಪತ್ರಿಕೆ ಅಥವಾ ಬರವಣಿಗೆಗಳ ಮೂಲಕ ಒಂದು ವ್ಯವಸ್ಥೆಯನ್ನು ನಾವು ಬದಲಿಸಬಹುದು ಅನ್ನೋದಕ್ಕೆ ಇಲ್ಲವೇ ಕೆಟ್ಟ ವ್ಯವಸ್ಥೆ ವಿರುದ್ಧ ಸಮರ ಸಾರುವುದು, ಶುದ್ಧ ಬರಹಗಳ ಮೂಲಕ ಸಮಾಜವನ್ನು ಸದಾ ಜಾಗೃತಿ ಸ್ಥಿತಿಯಲ್ಲಿಡುವ ಶಕ್ತಿ ಪತ್ರಿಕೆಗಳಿಗಿದೆ. ಎಂತಹ ಸರ್ವಾಧಿಕಾರಿಯಾದರೂ ಪತ್ರಿಕೆಗಳ ಎದುರು ನೈತಿಕ ಸ್ಥೈರ್ಯ ಉಳಿಸಿಕೊಳ್ಳಲು ಹೆಣಗಾಡಬೇಕಾಗುತ್ತದೆ. ಹೀಗಾಗಿ 1000 ಸೈನಿಕರನ್ನು ಎದುರಿಸುವುದಕ್ಕಿಂತ ವಿರೋಧ ಮಾಡುವ 4 ಪತ್ರಿಕೆಗಳನ್ನು ಎದುರಿಸುವುದಕ್ಕೆ ಹೆದರಬೇಕಾಗುತ್ತದೆ ಎಂದು ವಿಶ್ವದ ಸರ್ವಾಧಿಕಾರಿ ನೆಪೋಲಿಯನ್ ಹೇಳಿಕೊಂಡಿದ್ದಾನೆ. ಹೀಗಿರುವಾಗ ಪತ್ರಿಕೆಗಳ ಮಹತ್ವ, ಅದರ ಸತ್ವ, ಅದರ ಸಾರ ಹೇಗಿರಬೇಕು ಅನ್ನೋದನ್ನು ನಾವು ಊಹಿಸಬೇಕಾಗಿದೆ. ಅಂದಿನಿಂದ ಪತ್ರಿಕೆಗಳ ಮೌಲ್ಯಗಳು ಇಂದು ಉಳಿದಿವೆ ಎಂಬ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಪತ್ರಿಕೆಗಳ ಜೊತೆಯಲ್ಲಿ ಇಂದು ದೃಶ್ಯ ಮಾಧ್ಯಮಗಳು ಅಲ್ಲಲ್ಲಿ ಸೆಣಸಾಟ, ಅಲ್ಲಲ್ಲಿ ಸಂಘರ್ಷ, ಅಲ್ಲಲ್ಲಿ ಇನ್ನೂ ಈ ದೃಶ್ಯ ಮಾಧ್ಯಮಗಳಲ್ಲಿ ಒಂದು ರೇಟಿಂಗ್ ವ್ಯವಸ್ಥೆಯಿಂದ ನಾವು ಈ ದೃಶ್ಯ ಮಾಧ್ಯಮವನ್ನು ಗಮನಿಸಿದಾಗ ಅದರಲ್ಲಿ ನಿಜವಾಗ್ಲೂ ಹೇಳಬೇಕಂದ್ರೆ ಪತ್ರಿಕೆಗಳಲ್ಲಿ ಇರುವಂತಹ ಸ್ವಾರಸ್ಯಕರವಾದಂತಹ ಘಟನಾವಳಿಗಳು ಅಥವಾ ಸಾಹಿತ್ಯದ ತಿರುಳು ಪತ್ರಿಕೆಯಲ್ಲಿ ಇದ್ದಂತೆ ನಾವು ದೃಶ್ಯ ಮಾಧ್ಯಮಗಳಲ್ಲಿ ಇದು ನೋಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಮತ್ತೆ ಪತ್ರಿಕೆಗಳು ಶಾಶ್ವತ ನಿದರ್ಶನವಾಗಿ ಉಳಿಸಿಕೊಳ್ಳಲು ಸಾಧ್ಯ ಆಗ್ತದೆ. ಆದರೆ ದೃಶ್ಯ ಮಾಧ್ಯಮಗಳು ಕ್ಷಣಾರ್ಥದಲ್ಲಿ ರಂಜಿಸಿ ಮಾಯವಾಗುವಂಥ ಒಂದು ಮಾಧ್ಯಮದ ಪ್ರಕ್ರಿಯೆ ಅನ್ನೋದನ್ನು ನನ್ನ ಅಭಿಪ್ರಾಯ. ಹೀಗಾಗಿ ದೃಶ್ಯ ಮಾಧ್ಯಮಕ್ಕೆ ಬಹಳ ಸುದೀರ್ಘ ಇತಿಹಾಸವಿಲ್ಲ ಅನ್ನೋದನ್ನು ನಾವು ಗಮನಿಸಿದ್ದೇವೆ. ದೃಶ್ಯ ಮಾಧ್ಯಮ ವಿಶ್ವದ ಮೂಲೆಯಲ್ಲಿ ತಲುಪಿದರೂ ಸಹ ಇಂದು ಮುದ್ರಣ ಮಾಧ್ಯಮ ಅಷ್ಟೇ ತನ್ನ ಮಹತ್ವವನ್ನು ಮೂಡಿಸಿಕೊಂಡು ಬಂದಿದೆ. ಹೀಗಾಗಿ ಇಂದು ನಮ್ಮ ವಸಂತ ಭಟ್ರು ಹೇಳಿದಾಗೆ ಪತ್ರಿಕೆಯಲ್ಲಿ ಮೌಲ್ಯಗಳು ಎಲ್ಲೋ ಒಂದು ಕಡೆ ಕುಸಿತ ಇರುವುದನ್ನು ನಾವು ಗಮನಿಸ್ತಾ ಇದ್ದೇವೆ. ಇಂದು ಒಬ್ಬರನ್ನ ಓಲೈಸಿ ಒಂದು ಪತ್ರಿಕೆ ಕೆಲಸ ಮಾಡುವುದು ಇದು ಪತ್ರಿಕಾ ಮಾಧ್ಯಮದಲ್ಲಿ ಒಂದು ಆಘಾತಕರವಾಗಿರ್ತಕ್ಕಂಥ ಸಂಗತಿ. ಇಂಥದ್ದು ಈ ಪತ್ರಿಕೆಗೆ ಶೋಭೆ ಅಥವಾ ಪತ್ರಿಕಾ ಮಾಧ್ಯಮಕ್ಕೆ ಇದು ಶೋಭೆ ತರುವಂಥದ್ದಲ್ಲ. ಇದನ್ನು ಹೋಗಲಾಡಿಸಬೇಕು. ಪತ್ರಿಕೆಯ ಮೌಲ್ಯಗಳನ್ನು ನಾವೆಲ್ಲರೂ ಕಾಪಾಡಿಕೊಳ್ಳಬೇಕು. ಪತ್ರಿಕೆಯಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮನ್ನು ನಾವು ಕಾಪಾಡಿಕೊಂಡು ಆ ಪತ್ರಿಕೆಯ ಘನತೆ ಗೌರವಗಳನ್ನು ನಾವು ಮೇಲಾಡಿಸಬೇಕಾಗ್ತದೆ. ಆದಾಗ ಮಾತ್ರ ಆ ಪತ್ರಿಕೆಯ ಮಹತ್ವ ಮತ್ತು ಆ ಪತ್ರಿಕೆಯ ಭಯ ಇತರರಿಗೂ ಇರ್ತದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹೀಗಾಗಿ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮವನ್ನು ತುಲನಾತ್ಮಕವಾಗಿ ನಾವು ಗಮನಿಸಿದಾಗ ದೃಶ್ಯ ಮಾಧ್ಯಮಕ್ಕಿಂತ ಪತ್ರಿಕೆಗಳು ಅತ್ಯಂತ ಬಲಿಷ್ಠ ಮತ್ತು ಪರಿಣಾಮಕಾರಿ ಅನ್ನೋದನ್ನು ನಾವು ಗಮನಿಸ್ತೇವೆ. ನನಗೆ ಈ ಒಂದು ವೇದಿಕೆಯಲ್ಲಿ ಈ ಕುರಿತು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಂಘಟಕರಿಗೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಹಾಗೆ ನಮಗೆ ನಿರಂತರವಾಗಿರ್ತಕ್ಕಂಥ ಔಷಧಿಗಳನ್ನ ಶಾಸ್ತ್ರೋಕ್ತವಾಗಿ ಬಳಕೆಯ ಒಂದು ಪದ್ಧತಿ ಅಂತ ಹೇಳ್ಬೋದು. ಆದರೆ ಮನೆ ಮತ್ತು ನಮ್ಮ ಮನೆಗಳಲ್ಲಿ ಸಿಗ್ತಕ್ಕಂಥ ಈ ಕಚ್ಚಾ ವಸ್ತುವಿನ ರೂಪ ಅಂತ ಹೇಳ್ಬೋದು. ಈಗಾಗಲೇ ನಾನು ಕಲಿತೆ ಎಲ್ಲೋ ಒಂದು ಕಾಗದ ತುಣುಕನ್ನು ಒಂದು ಟಿಪ್ಪಣಿ ಆಗಿ ಇಟ್ಕೊಂಡು ನನ್ನ ಟಿಪ್ಪಣಿ ಇದು ನಾನು ಇಟ್ಕೊಂಡಿದ್ದು, ಹಾಗಾಗಿ ಇದು ನಾನು ಮೊದಲೇ ಹೇಳೋದು ಮಾಡಿದೆ. ಹಾಗಾಗಿ ಸ್ವಲ್ಪ ತರವರಿಸಿದೆ. ಈಗ ಆಯುರ್ವೇದ ಬಗ್ಗೆ ನನಗೆ ಬಹಳ ಹಿಂದಿನಿಂದ ಕ್ರಿಸ್ತಕ್ಕೆ ಪೂರ್ವ 4ನೇ ಶತಮಾನದಲ್ಲಿ ಕೂಡ ನಾವು ಅದನ್ನು ಬಳಕೆ ಮಾಡುವ ಆಚಾರ್ಯ ಸುಶ್ರುತರು ಹಾಗೂ ಚರಕಾಚಾರ್ಯರು ಇದರಲ್ಲಿ ಬಹಳಷ್ಟು ನಿಷ್ಣಾತರಾಗಿದ್ದರು. ಈ ಸುಶ್ರುತರು ಪ್ಲಾಸ್ಟಿಕ್ ಸರ್ಜರಿಯನ್ನು ಕೂಡ ಮಾಡಿದ್ದಾರೆ.
ನಿಯಮಿತವಾಗಿ ಅಭ್ಯಸಿಸ್ತಾರೆ. ಹಾಗೆ ಶಾಸ್ತ್ರೋಕ್ತವಾಗಿ ಅದನ್ನ ಔಷಧವನ್ನ ನಾವು ಸ್ವೀಕರಿಸ್ತೇವೆ. ಹಾಗೆ ಸಿದ್ಧತೆ ಅಂದರೆ ಸಿದ್ಧಪಡಿಸಿದ ಸಂದರ್ಭದಲ್ಲಿ ಈಗ ಮನೆ ಮತ್ತು ನಾನು ಈಗಾಗಲೇ ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂಥ ಔಷಧಿಯ ಪದ್ಧತಿ ನಮ್ಮ ಆಹಾರದಲ್ಲಿ ಕೂಡ ನಾವು ಮಾಡೋದಕ್ಕೆ ಸಾಧ್ಯವಿದೆ. ನಾನು ಕೆಲವೊಂದು ಆಹಾರದ ಪದ್ಧತಿಯಲ್ಲಿ ಅಂದರೆ ನಮಗೆ ಸಕ್ಕರೆ ಕಾಯಿಲೆ ಬರ್ತಿದ್ದಂತಹ ಹಾಗೆ ಹೀಗೆ ಕೆಲವೊಂದು ಕಾಯಿಲೆಗಳನ್ನು ನಾವು ದೂರ ಮಾಡೋದಕ್ಕೆ ಹಲವಾರು ವಿಧದ ಆಹಾರ ಪದ್ಧತಿಯನ್ನು ನಾವು ಅಳವಡಿಸ್ಕೋಬಹುದು. ಮೊದಲಾಗಿ ಸಕ್ಕರೆ ಕಾಯಿಲೆ ಬಗ್ಗೆ. ಸಕ್ಕರೆ ಕಾಯಿಲೆ ಬಂದಿದ್ದಂತೆ ಬರ್ತದೆ ಬರೋದಿಲ್ಲ, ಅದನ್ನು ದೂರ ಮಾಡಲಿಕ್ಕೆ ಕೂಡ ಸಾಧ್ಯವಿದೆ. ಅದನ್ನು ಹೇಗೆ ಮಾಡೋದು? ನಾವು ಪಾಲಿಶ್ ಮಾಡಿದ ಅಕ್ಕಿಯನ್ನು ಊಟ ಮಾಡ್ತೇವೆ. ನಮಗೆ ಶುದ್ಧವಾಗಿರ್ಬೇಕಾಗ್ತದೆ ಅನ್ನ ಕೂಡ. ಅದನ್ನ ನಾವು ಯಾರಾದರೂ ನೆಟ್ಟು ಬಂದರೂ ಕೂಡ ನಮಗೆ ಈ ಥರ ಅಕ್ಕಿಯನ್ನು ಹಾಕಿ ನಾವು ಅದನ್ನ ಬಿಡ್ತೇವೆ. ಆದರೆ ಅದು ಪದ್ಧತಿ ಅಲ್ಲ. ನಮಗೆ ಅದರಲ್ಲಿ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಪಾಲಿಶ್ ರಹಿತ ಅಕ್ಕಿಯನ್ನು ನಾವು ಊಟ ಮಾಡಬೇಕು. ಹಾಗೆ ರಾಸಾಯನಿಕ ಆದಷ್ಟು ಕಡಿಮೆ ಬಳಕೆ ಮಾಡಿರ್ತಕ್ಕಂಥ ಅಕ್ಕಿಯನ್ನು ನಾವು ಊಟ ಮಾಡಿದಾಗ, ಹಾಗೆ ಮೈದಾ ಹಿಟ್ಟನ್ನು ನಾವು ಕಡಿಮೆ ಬಳಕೆ ಮಾಡಿದಾಗ ನಮ್ಮಲ್ಲಿ ಅತಿ ಕಡಿಮೆ ದರದಲ್ಲಿ ಸಿಗ್ತಕ್ಕಂಥ ಒಂದು ವಿಷ ಸಕ್ಕರೆ, ಉಪ್ಪು ಮತ್ತು ಮೈದಾ, ಈ 3 ವಿಷಗಳು ಇದನ್ನು ನಾವು ಆದಷ್ಟು ದೂರ ಮಾಡಿದಾಗ ನಮಗೆ ಅನೇಕ ಕಾಯಿಲೆಗಳು ದೂರ ಆಗ್ತವೆ. ಹಾಗಾಗಿ ಇದನ್ನು ನಾವು ಸಕ್ಕರೆ ಕಾಯಿಲೆಯನ್ನು ದೂರ ಮಾಡೋದಕ್ಕೆ ಪಾಲಿಶ್ ರಹಿತ ಅಕ್ಕಿಯನ್ನು ದೂರ ಮಾಡಬೇಕು. ಹಾಗೆ ಮಾನಸಿಕ ಒತ್ತಡದಿಂದ ದೂರ ಇರಬೇಕು. ನಾನು ಇನ್ನೂ ಕೆಲವೊಂದು ಸಲಹೆಗಳನ್ನು ನಾನು ಹೀಗೆ ಹೇಳ್ತೇನೆ. ಅಧಿಕ ರಕ್ತದೊತ್ತಡ ನಮ್ಮಲ್ಲಿ ಮನೆಯಲ್ಲಿ ಮಾಡ್ಕೊಳ್ಬೋದು. ಹಾಗೆ ಸಕ್ಕರೆ ಕಾಯಿಲೆ ಕೂಡ ಅತ್ಯುತ್ತಮವಾದದ್ದು. ವಿಷಮದಾರಿ ಅಂತಕ್ಕಂಥದ್ದು ನಾನು ನಿಜವಾಗಿಯೂ ತಂದಿದ್ದೆ, ಆದರೆ ನಿಜವಾದ ಮಾಡಿಬಿಟ್ಟು ಅದನ್ನು ನಾನು ತಿಳ್ಕೊಳ್ಳಿಕ್ಕೆ ಆಗಿಲ್ಲ. ನಿನ್ನೆ ಅದನ್ನು ತಿಳ್ಕೊಂಡಿದ್ದೆ, ಹಾಗಾಗಿ ನಾನು ಕೆಲವೊಂದು ತಂದಿದ್ದೇನೆ, ಕಲಿಕೆ ಆಗಲಿಲ್ಲ. ಅದಕ್ಕೆ ನೀವು ಹೇಗೆ ವಿಷಮದಾರಿ ಅಂತಕ್ಕಂಥ ಸೊಪ್ಪನ್ನು ನಾವು ಸಮ ಪ್ರಮಾಣದಲ್ಲಿ ಬೆಳ್ಳುಳ್ಳಿ ಮತ್ತು ಸಮ ಪ್ರಮಾಣದ ಮೆಣಸಿನಕಾಯಿಯಲ್ಲಿ ಅದನ್ನು ಮಿಶ್ರಣ ಮಾಡಿಕೊಂಡು ಕೊಬ್ಬರಿ ಗಾತ್ರದ ಮಾತ್ರೆಯನ್ನು ಮಾಡಿಕೊಂಡು ಪ್ರತಿದಿನ ಬೆಳಿಗ್ಗೆ ಮತ್ತು ರಾತ್ರಿ ತೆಗೆದುಕೊಳ್ಳೋದ್ರಿಂದ ಅಧಿಕ ರಕ್ತದೊತ್ತಡ ಮತ್ತು ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೆ ಸಾಧ್ಯವಾಗ್ತದೆ. ನಾನು ಈಗಾಗಲೇ ಕಲಿತಿದ್ದೇನೆ, ಇದು ಅಕ್ಷಮೆ ಬಳ್ಳಿ ಅಂತ ಹೇಳ್ತಾರೆ. ಇದು ಕಾಯಿ ಕೊಡ್ತೀವಿ, ಇದರಲ್ಲಿ ಹಣ್ಣು ಕೂಡ ಆಗ್ತದೆ. ಇದು ನಮಗೆ ಬೇಸಿಗೆಯಲ್ಲಿ ಅತಿಯಾದ ಬಳಲಿಕೆಯನ್ನು ದೂರ ಮಾಡುವ ಈ ಹಣ್ಣನ್ನು ನಾವು ತಿನ್ಬೋದು. ಅಂದರೆ ಮತ್ತೊಂದು ಶಕ್ತಿ ಹೊಂದತಕ್ಕಂಥ ಈ ಹಣ್ಣು, ಇದನ್ನು ನಾವು ದೂರದಿಂದ ನಾವು ತಿಂತಾಯಿದ್ದೇವೆ. ಇದು ನಮಗೆ ಜ್ವರಕ್ಕೆ ಉತ್ತಮವಾದ ಔಷಧ. ನಾವು ಯಾವ್ಯಾವ ಅಡ್ಡಪರಿಣಾಮದ ಔಷಧಿಯನ್ನು ಸ್ವೀಕರಿಸುವುದನ್ನು ಈ ಬಳ್ಳಿಯ ಗಾತ್ರದ ಒಂದು ಇಂಚಿನ ಪುಸ್ತಕವನ್ನು ಹಾಕೊಂಡು ನಾವು ರಕ್ಷಣೆ ಮಾಡಿಕೊಂಡು ಅದನ್ನು ಕುಡಿಯುವ ಮೂಲಕ ನಮ್ಮ ಜ್ವರವನ್ನು ನಿರ್ವಹಿಸಬಹುದು. ಹಾಗೆ 3 ದಿನ ಜ್ವರ ಬಿಡಲಿಲ್ಲ ಅಂತಂದರೆ ನೀವು ವೈದ್ಯರಿಗೆ ತೋರಿಸಿಕೊಳ್ಳಬೇಕು. ಇನ್ನೊಂದು ಸಾಮಾನ್ಯ ಕಾಯಿಲೆ ಎಸಿಡಿಟಿ. ಹೀಗೆ ನಾವು ನೆಟ್ಟಿಗೆ ಗಿಡ ಅಂತ ನಾವು ಹೇಳಿದ್ವಿ. ಈ ನೆಟ್ಟಿಗೆ ಗಿಡ ಇದನ್ನು ಈ ಎಲೆಯ ಭಾಗವನ್ನು ಮತ್ತೆ ನಾವು ತೆಗೆದುಕೊಂಡು ಇದನ್ನು ತುಂಡಾಗಿದೆ. ಇದಕ್ಕೆ ನಾವು ಕೊತ್ತಂಬರಿ ಮತ್ತು ಜೀರಿಗೆ ಮತ್ತು ಬೆಲ್ಲ ಇದನ್ನು ಹಾಕೊಂಡು ನಾವು ತಿಂತ ಬಂದಾಗ ನಮಗೆ ಎಸಿಡಿಟಿ ಪಿತ್ತ ಕಡಿಮೆ ಆಗ್ತದೆ. ನಮ್ಮ ಆಯುರ್ವೇದದಲ್ಲಿ ವಾತ, ಪಿತ್ತ, ಕಫ ಈ 3ರ ತಳಹದಿಯ ಮೇಲೆ. ಹಾಗೆ ನಾವು ಪಿತ್ತಕ್ಕೆ ಈ ನೆಟ್ಟಿಗೆ ಗಿಡವನ್ನು ಬಳಸಿಕೊಂಡು ನಾವು ಕಡಿಮೆ ಮಾಡಲಿಕ್ಕೆ ಸಾಧ್ಯವಿದೆ. ಹಾಗೆ ಇನ್ನೊಂದು ನಮಗೆ ನಿದ್ರಾಹೀನತೆ. ಅನೇಕ ಕೆಲಸಗಳಲ್ಲಿ ನಾವು ಕೆಲಸವಾಗಿರ್ತೇವೆ, ಆಗ ನಮಗೆ ಒಂದು ಮಾನಸಿಕ ಒತ್ತಡ ಉಂಟಾಗ್ತದೆ. ಹಾಗೆ ನಿದ್ದೆ ಬರದೇ ಇರ್ಬೋದು. ಅಂಥ ಸಂದರ್ಭದಲ್ಲಿ ನಾವು ಕುಸುಕು ಹೋಗ್ತಾ ಇರ್ತೇವೆ. ಇದನ್ನು 1 ಹಿಡಿ ಸೊಪ್ಪನ್ನು ನಾವು ತೆಗೆದುಕೊಂಡು ಆಕಳ